ನಮಸ್ಕಾರ ಕೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಈಗ ಎಕ್ಸಾಕ್ಟಾಗಿ ಮಗ ಯಾವುದಿದು ಊರು? ಬಸ್ರಿ ಕಟ್ಟೆ. ಬಸ್ರಿ ಕಟ್ಟೆ ತಾನೆ? ಬಸ್ರಿ ಕಲ್ಲ ಬಸ್ರಿ ಕಟ್ಟೆ. ಬಸ್ರಿ ಕಟ್ಟೆ ಚೆಕ್ ಪೋಸ್ಟ್. ಬಸ್ರಿ ಕಟ್ಟೆ ಚೆಕ್ ಪೋಸ್ಟ್. ಚಾಲೆಂಜಾ ನೋಡ್ಕೋಬೇಕಾದ್ರೆ. ಚಾಲೆಂಜ್ ಅಂದರೆ ಏನು? ನಿಂಗೆ ಒಂದು ಚಾಕ್ಲೇಟ್ ಕೊಡಿಸ್ತೀನಿ, ಇದು ಚಾಲೆಂಜು. ನೀನು ಸೋತರೆ ನನಗೊಂದು ಚಾಕ್ಲೇಟ್ ಕೊಡಿಸು, ಓಕೆನಾ? ಬಸ್ರಿ ಕಟ್ಟೆ ಅಂತ ನನಗನ್ಸುತ್ತೆ, ಯಾಕಂದರೆ ನಾನು ನೆನ್ನೆ ಅಲ್ಲಿ ಇದ್ರ ಹತ್ರ ನೋಡಿದೆ. ಈಗ ನಾವಿಬ್ಬರು ನೋಡಿರೋದು ಅಲ್ಲೇ ಚೆಕ್ ಪೋಸ್ಟ್ ಹತ್ರನೇ ಬಸ್ರಿ ಕಟ್ಟೆ ಅನ್ನೋದು ನೋಡಿದ್ವಿ. ಹಂಗಾಗಿ ಇವಾಗ ಕಾನ್ಫ್ಲಿಕ್ಟ್ ಆಗ್ತಾಯಿದೆ. ಅಣ್ಣ ರೆಡಿ ಆಗಕ್ಕೆ ಹೋಯ್ತವ್ರೆ. ಸೊ ನಾನು ಇವಾಗ ಬೆಲ್ಲ ಹೋಮ್ ಸ್ಟೇ ಕುದುರೆಮುಖಲ್ಲಿ ನಮ್ಮ ಗಾಡಿನೆಲ್ಲ ಒಂದು ಸಲ ಪ್ಯಾಕ್ ಮಾಡಿ ರೆಡಿ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಕಾರಣ ಏನು ಅಂತಂದರೆ ಇವತ್ತು ಆಲ್ಮೋಸ್ಟ್ ಇವತ್ತಿಗೆ 2 ದಿನದಿಂದ ನಾವು ಕುದುರೆಮುಖದಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ವಿ, ಚೆನ್ನಾಗೇ ಓಡಾಡಿದ್ದೀವಿ, ಒಳ್ಳೆ ಎಕ್ಸ್ಪ್ಲೋರ್ನೇ ಮಾಡ್ಕೊಂಡಿದ್ವಿ. ಈಗ ನಮ್ಮ ಪ್ಲ್ಯಾನ್ ಏನು ಅಂತಂದರೆ ಸೌತ್ ಕೆನರಾ ಸೈಡ್ ಹೋಗೋಣ ಅಂತ. ಸೊ ಏನಪ್ಪ ಇದು ಸೌತ್ ಕೆನರಾ ಅಂತ ನಿಮ್ಗೇನಾದ್ರು ಡೌಟ್ ಬಂದರೆ, ಈ ಮಂಗಳೂರು ಭಾಗ ಏನಿದೆಯೋ ಕುದುರೆಮುಖ ಇದೆಯಲ್ಲ, ಇದು ಅಂದರೆ ಹೈಟಲ್ಲಿರುತ್ತೆ. ಕುದುರೆಮುಖ ಅಂತಲ್ಲ, ನಿಮಗೆ ಮಲೆನಾಡು ಆಲ್ಮೋಸ್ಟ್ ಎಲ್ಲವೂ ಕೂಡ ಹೈಟಲ್ಲಿರುತ್ತೆ. ಸೊ ಅಲ್ಲಿಂದ ಮಂಗಳೂರು ಅವೆಲ್ಲ ಏನಾಗುತ್ತೆ, ಡೌನ್ ಆಗುತ್ತೆ, ಸಮುದ್ರದ ಲೆವೆಲ್ಗೆ ಕನೆಕ್ಟ್ ಆಗುತ್ತಲ್ಲ. ಹಾಗಾಗಿ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ಅದನ್ನು ಸೌತ್ ಕೆನರಾ ಅಂತ ಆವಾಗಿಂದನೂ ವಾಡಿಕೆ, ಅದು ಸೌತ್ ಕೆನರಾ ಅಂತ ಹೇಳಿ. ಅದಕ್ಕೆ ಇವಾಗ ನಾವು ಸೌತ್ ಕೆನರಾಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ, ಒಂದು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸೋಕ್ಕೋಸ್ಕರ. ಈಗ ಎಕ್ಸಾಕ್ಟಾಗಿ ಎಲ್ಲಿಗೆ ಬಂದಿದ್ದೀನಿ ಅಂದರೆ ಡೈನಿಂಗಿಗೆ ಬಂದಿದ್ದೀನಿ. ಡೈನಿಂಗಲ್ಲಿ ನಮ್ಮ ಊಟ ಉಪಚಾರಗಳನ್ನು ಮುಗಿಸೋಕ್ಕೋಸ್ಕರ. ಬೆಲ್ಲ ಹೋಮ್ಸ್ಟೇನಲ್ಲಿ ಬೆಳಗ್ಗೆ ತಿಂಡಿಗೆ ಏನಿದೆ, ಬಾತ್ ಇದೆ, ಚಟ್ನಿ ಇದೆ, ಸಾಂಬಾರಿದೆ ಆ್ಯಂಡ್ ಇಡ್ಲಿ ಇದೆ. ಸೊ ಇದೆಲ್ಲ ಯಾರಿಗೋಸ್ಕರ ಪ್ರಿಪೇರ್ ಮಾಡಿರೋದು ಅಂತಂದರೆ, ಇವತ್ತು ಶನಿವಾರ ನೇತ್ರಾವತಿ, ಕುದುರೆಮುಖ ಟ್ರೆಕ್ಕಿಂಗ್, ಈ ಥರ ಸುಮಾರು ಟ್ರೆಕ್ಕಿಂಗ್ಗಳನ್ನ ಮಾಡೋಕ್ಕೋಸ್ಕರ ಈ ಸ್ಟೇಗಳಿಗೆ ಜನ ಜಾಸ್ತಿ ಬರೋದುಂಟು. ಬೆಳಗ್ಗೆನೇ ಬಂದುಬಿಡ್ತಾರೆ, ಬಂದು ಎಲ್ಲನೂ ಕೂಡ ಇಲ್ಲಿ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಟ್ರೆಕ್ಕಿಂಗ್ ಹೊರಟು ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಇವರು ಬರ್ತಾರೆ. ಸೊ ನಾವು ಟ್ರೆಕ್ಕಿಂಗ್ ಹೋಗಿಲ್ಲ, ಟ್ರೆಕ್ಕಿಂಗ್ಗೆ ಅಂತ ಸಪ್ರೇಟಾಗಿ ಬರಬೇಕು. ಆ್ಯಕ್ಚುಲಿ ನಮ್ಮದು ಒಂಥರ ಕಾರ್ ಟ್ರಿಪ್ಪು ಮತ್ತು ಕಾರ್ ಡ್ರೈವ್ನ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ. ಸೊ ಇದೇ ಫ್ಲೋನಲ್ಲೇ ಹೊರಟೋಗ್ತೀವಿ. ಟ್ರೆಕ್ಕಿಂಗ್ನ ಸಪ್ರೇಟಾಗಿ ಟ್ರೆಕ್ಕಿಂಗ್ ಅಂತಲೇ ಮಾಡೋಕ್ಕೋಸ್ಕರನೇ ಬರಬೇಕು. ಕಾರಣ ಏನು ಅಂತಂದರೆ ಟ್ರೆಕ್ಕಿಂಗ್ ನಾವು ಅಂದ್ಕೊಳ್ಳೋಷ್ಟು ಈಸಿ ಅಲ್ಲ, ಅದು ತುಂಬ ಟಾಸ್ಕ್ ಇದೆ. ಆ ಟಾಸ್ಕೆಲ್ಲ ಮಾಡ್ಕೊಂಡು ಮೊದಲೇ ಪ್ರಿಪೇರಾಗಿ ಬರಬೇಕಾಗುತ್ತೆ. ಸೊ ಈಗ ಹೆಂಗೆ ಅಂತಂದರೆ ಹೋಮ್ ಸ್ಟೇ ಒಂಥರ ನಮ್ಮದೇ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ. ಏಕೆ ಅಂತಂದರೆ ಅಷ್ಟು ಹೋಮ್ಲಿ ಫೀಲ್ ನನಗಿಲ್ಲಿ ಸಿಗ್ತಾಯಿದೆ. ಪಾಪ ಇಲ್ಲಿದ್ದವರು ಅಷ್ಟೇ, ನಮ್ಮ ಚಂದನ್ ಬೈ ಆಗಿರ್ಬೋದು ಅಥವಾ ಅವ್ರ ಅಣ್ಣ ಆಗಿರ್ಬೋದು, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನು. ಸೊ ಹೋಸ್ಟ್ ಮಾಡಿದ್ದಾರೆ, ಓಕೆನಾ? ಟ್ರೀಟ್ ಅಂತಂದರೆ ನಾವೇನಿಲ್ಲಿ ಆ್ಯಸ್ ಎ ಕಸ್ಟಮರಾಗಿ ಬಂದಿಲ್ಲ ಅಥವಾ ಏನಿಲ್ಲ. ಈಗ ನಮ್ಮ ಒಂಟಿಗೆ ಹೆಂಗಿದ್ರು ಆಲ್ರೆಡಿ ಪರಿಚಯ ಇದ್ದಿದ್ದರಿಂದ ಆ್ಯಸ್ ಎ ಕಸ್ಟಮರ್ ಅಲ್ಲದೆ ಆ್ಯಸ್ ಎ ಗೆಸ್ಟಾಗಿ ಇವ್ರು ಸ್ಟೇಗೆ ಬಂದು ಉಳ್ಕೊಂಡು ಹೋಯ್ತಾ ಇದ್ದೀವಿ. ಸೊ ಇಲ್ಲಿಂದ ತಿಂಡಿ ಹಾಕ್ಕೊಂಡು ಮಾಡೋಣ ಬನ್ನಿ. ಆ್ಯಂಡ್ ಮೋರ್ ಓವರ್, ನಾನು ಮೊನ್ನೆ ಹಾಕಿದ ವೀಡಿಯೋದಲ್ಲಿ ಕೇಳಿದ್ದೆ, ಈ ಥರ ನಿಮಗೆ ಲೆಂತಿ ವೀಡಿಯೋ ಇಷ್ಟನಾ ಅಥವಾ ಚಿಕ್ಕ ಎಡಿಟೆಡ್ ವೀಡಿಯೋ ಇಷ್ಟನಾ ಅಂತ. ನೀವು ಹೇಳಿದ್ದೀರಾ ಅನ್ಕಟ್ಟು ಈ ಥರ ಎಡಿಟ್ ಮಾಡ್ದೇ ಹಂಗೆ ಲೆಂತಿ ವೀಡಿಯೋನೇ ಹಾಕಿ ಟ್ರಾವೆಲಿಂಗ್ ವೀಡಿಯೋ ನಮಗೆ ನೋಡೋಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿದ್ದೀರಾ. ಹಂಗಾಗಿ ನೀವು ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಬರ್ತಾ ಇರೋ ವೀಡಿಯೋಗಳನ್ನು ಲೆಂತಾಗೆ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಅದು ಇಷ್ಟ ಆಗ್ತಿದೆ ಅಂತಂದರೆ ಅದನ್ನು ಮಾಡೋಂಥ ಕರ್ತವ್ಯ ನಂದು. ಸೊ ನಮ್ಮ KKFಗೋಸ್ಕರ ಖಂಡಿತ ಮಾಡೋಣ. ಬೆಳಗ್ಗೆ ಇಡ್ಲಿ ಸಾಂಬಾರು. ಅವನು ಒಂಟಿ ಇನ್ನೂ ರೆಡಿಯಾಗಿಲ್ಲ, ನನಗೆ ತಿಂಡಿ ಹೊಟ್ಟೆ ಸುತ್ತ ತಡ್ಕೊಳಕ್ಕಾಗಲ್ಲ, ಹಂಗಾಗಿ ಜೈ ಅನ್ನಿಸ್ತಾಯಿದ್ದೀನಿ. ಬೆಳಗ್ಗೆ ಈ ಥರ ಮಳೆನಲ್ಲಿ ಚಟ್ನಿ ಮಾತ್ರ ಸಖತ್ತಾಗಿದೆ. ಆಮೇಲೆ ಇನ್ನೊಂದು, ಇದೆಲ್ಲ ಇವರು ಮನೇಲೇ ಮಾಡ್ತಾರೆ. ಆದರೂ ಬರೋ 100 ಜನಕ್ಕೆ ಹೆಂಗೆ ಮನೇಲೇ ಮಾಡ್ತಾರೆ ಅನ್ನೋದೇ ನನಗೊಂದು ದೊಡ್ಡ ಡೌಟ್ ಆಗಿಬಿಟ್ಟಿದೆ. ಬೈ ನಮಸ್ಕಾರ. ಎಷ್ಟು ಹೋದ್ರಾ ಎಲ್ಲ ಟ್ರೆಕ್ಕಿಂಗಿಗೆ? ನಾನು ಅದೇ ಮಾತಾಡ್ತಾ ಇದ್ದೆ ಇವಾಗ. ಹಾಂ ಬೇಡ, ಹಂಗೆ ತಿಂದ್ಕೊತೀನಿ. ಚಟ್ನಿ ಹಾಕ್ಕೊಂಡೆ, ಬಾತ್ ಒಂದು ಹಾಕೊಬೇಕು, ಕಾಫಿ ಆಮೇಲೆ. ನಿನಗೆ ಸೋತೆ ಕಣಲ್ಲ ನಾನು. ಚಾಕ್ಲೇಟ್ ನೆನಪಿರಲಿ, ಅದು ನಾನು ಹೇಳಿದ ಕಡೆ ನನಗೆ ಕೊಡಿಸ್ಬೇಕು. ಯಾಕೆ ಅಂತಂದರೆ ಈ ಊರ ಹೆಸರು ಬಸ್ರಿ ಕಟ್ಟೆ ಅಲ್ಲ, ಬಸ್ರಿ ಕಲ್. ನಾನೇ ಮಿಸ್ ಮಾಡಿಬಿಟ್ಟೆ.
ಸೋಲೆ ಗೆಲುವಿನ ಮೆಟ್ಟಿಲು. ಮಾಲಿಗೆ ಹೋಗಿ 5,000 ರೂಪಾಯಿ ಚಾಕ್ಲೇಟ್ ತೆಗೆಸ್ಕೊಳ್ಳೋಣ ಕಿರಣ್ ಕೈಲಿ. ನೀ ಸರಿಯಾಗಿದೆಯಾ ಕಣೋ ನೀನು. ಅಲ್ಲಿ ಪೊಲೀಸವ್ರು ನಿಲ್ಸಿಲ್ವಲ್ಲ, ಅವ್ರಿಗೆ ಬರೋರ್ಗೆ ಗೊತ್ತಾಗಲ್ಲ ಪಾಪ, ಅದಕ್ಕೆ ಕೇಳಿದ್ದು ಸರ್ ಹೋಗ್ಬೋದಾ ಏನು ಚೆಕ್ ಪೋಸ್ಟ್ ಏನಿಲ್ವಾ ಅಂತ. ಇಡಿ ಈಗ ಬೈ, ಈಗ ನಾವು ಹೋಗ್ತಾರ ಲೊಕೇಶನ್ ಯಾವುದು ಬೈ? ಹೋಗ್ತಿರೋ ಲೊಕೇಶನ್ ಮುನ್ನಾರ್ ಆಫ್ ಸಂಸ್ಥೆ ಅಂತ. ಮುನ್ನಾರ್ ಸಂಸ್ಥೆ ಇದ್ಯಾವ್ದು ಬೈ? ಇದು ಹೊಸದು ನೋಡಿ ಬೈ, ಮುನ್ನಾರೆ ಪಾಸ್ ಆಗತ್ತಾ? ಪಾಸ್ ಆಗಲ್ಲ. ಅಣ್ಣ ಒಂಚೂರು ಮುಂದೆ ಸ್ವಲ್ಪ ತಗೊಳ್ಳಿ ಸಾಕು. ಸ್ವಲ್ಪ ಅಲ್ಲ, ಪೂರ್ತಿನೇ ತಗೋಬೇಕು. ಸುಮ್ಮನೆ ಹಂಗೆ ಅನ್ಬೇಕಷ್ಟೆ. ಒಳ್ಳೇದು ಮಾಡ್ತಾನೆ. ಎಲ್ಲಪ್ಪ ಪಾಸ್ ಆಯ್ತು. ತೆಗಿತಾರೆ, ಈಗ ನಾವು ಹೋಗ್ಲಿಲ್ಲ ಅಂದರೆ ಗೊತ್ತಾಗುತ್ತೆ ಓ ಹೋಗಿಲ್ಲ ಅಂತ. ಹಾಂ, ಮಿರರ್ ಮಡಿಸ್ಕೊಂಡು ಹೋಗ್ಬೋದು. ಓಕೆ ನೋಡೋಣ. परमिशन लंदन के ऑफिस में है. ನಾನು ಒಂದು ಕರೀತೀನಿ ಇವಾಗ, ನನಗೂ ಅನ್ಬೇಕು. ನಾನು ನೋಡಿ ಒಂದೊಂದು ಸೀಟ್ಗೂ ಒಂದೊಂದು ಕ್ಯಾಪ್ ಹಾಕ್ಬಿಟ್ಟು ಕೂರಿಸಿದೀನಿ. ಇಲ್ಲ ಬೈ, ಅಷ್ಟೇ ಇದ್ದಿದ್ದು, 4 ಇತ್ತು. 4 ಇದೆಯಲ್ಲ ನೋಡಿ, ಇಲ್ಲ ಅಲ್ಲಿ ಅಲ್ಲೊಂದು ಇಲ್ಲೊಂದು. ಏ ಕದ್ದಿದ್ದೀರಾ ಹಂಗಾದ್ರೆ? ಚೆನ್ನಾಗಿದೆಯಾ ಬೈ ಕ್ಯಾಪ್ಗಳು? ಸೊ ಇದಾ ಎಲ್ಲಿ 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 ಹೋಗ್ಬೇಕು? ಕುದುರೆಮುಖಕ್ಕೆ ರೈಟಿಗೆ ಹೋಗ್ಬೇಕು ಬೈ. ಅಲ್ಲ ಕುದುರೆಮುಖಕ್ಕೆ ಇಲ್ಲ, ಎಷ್ಟು ಇಲ್ಲಿಂದ ಆಫ್ ರೋಡ್ ಹೋಗ್ಬೇಕು. ನೀವು ಮೊನ್ನೆ ಹೋಗ್ಲಿಲ್ವಾ ಇಲ್ಲಿ ಈ ರೋಡಲ್ಲಿ? ಬರ್ಕೊಂಡಿದ್ದೀರಾ? ಹಾಂ, ಮೇಲೆ ಹೋದ್ವಲ್ಲ. 7 ಕಿಲೋಮೀಟರ್ ಆಫ್ ರೋಡ್ ಬೈ. ಹಾಂ, 6 ರಿಂದ 7 ಜನ ಇದ್ರೆ 1,500 ರೂಪಾಯಿ ತಗೊಂತಾರೆ. ಹಾಂ 10 ರಿಂದ 12 ಜನ ಇದ್ರೆ 2,000 ರೂಪಾಯಿ ತಗೊಂತಾರೆ ಅಷ್ಟೇ. ಜೀಪ್. ಸೊ ನೀವೇನಾದ್ರೂ ಕುದುರೆಮುಖಕ್ಕೆ ಹೋಗೋದಾದ್ರೆ ನಮ್ಮ ಚಂದನ್ಪುರನ ಕಾಂಟ್ಯಾಕ್ಟ್ ಮಾಡಿ. ಮಾಡಿ, ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಇದೇನು ಎಕ್ಸೈಟ್ಮೆಂಟ್ ಏನು ಅನ್ಸಲ್ಲ. ಓಪನಿಂಗ್ ಚೆನ್ನಾಗಿತ್ತಲ್ಲ, ಸಡನ್ನಾಗಿ ಆ ಥರ ನೇಚರ್ ನೋಡ್ಬಿಟ್ಟು ಈಗ ಟೀ ಎಸ್ಟೇಟ್ ನೋಡಿದ್ರೆ ಎಷ್ಟು ಎಕರೆ ಇದೆ ಬೈ ಇಲ್ಲೆಲ್ಲ ಟೀ ಎಸ್ಟೇಟ್ಗಳು? ಹೌದಾ? ರೈಟಾ ಲೆಫ್ಟಾ? ಕೆಮಿಕಲ್ ಮಿಶ್ರಣ ಸ್ಥಳ. ಓ, ಏನು ಕಂಪ್ನಿನಾ ಇದು? ಯಾವ ಥರ? ಹೌದಾ? ಓಕೆ. ಹಾಂ. ಇದು ಫ್ಯಾಕ್ಟ್ರಿ ಎಲ್ಲಿದೆ ಇದ್ರದ್ದು? ಟಿ ಚಂದ್ರನ್ ಫಿಲಮ್ ಎಲ್ಲ ಶೂಟ್ ಆಗಿರೋದು ಎಲ್ಲಿ ಬೈ? ಕೆಳಗೂರು ಟೀ ಎಸ್ಟೇಟಲ್ಲಿ. ಓಕೆ. ಇದೇ ಮೇನ್ ರೋಡ ಬೈ? ಸ್ಟ್ರೈಟ್ ಬರ್ತಾ ಇತ್ತ ಬಸ್ ಎಲ್ಲ? ಲಾರಿಗಳು ಅಲ್ಲ ಬೈ, ಎಲ್ಲಿಗೆ ಹೋಗೋಕ್ಕೆ ಇದು ಮೇನ್ ರೋಡು? ಮರಸಣಿಗೆ. ಓಕೆ. ಮರಸಣಿಗೆ. ಅಲ್ಲ ಬಸ್ ಬತ್ತಿತ್ತ ಬೈ ಇಲ್ಲಿಗೆ? ಲಾರಿ ಜೀಪ್ಗಳು 4x4. ದುರಂತ ವಾಲ್ಪರೈನಲ್ಲೂ ಹಿಂಗೇನೆ ಅವನು ಹೋಗ್ಬಿಟ್ಟು ಹುಡುಕ್ಬಿಟ್ಟು ಏನು ಮಾಡ್ತಾನೆ, ನೆಕ್ಸ್ಟ್ ಮರಗಳು ಇರೋ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಟ್ ಮಾಡಿಸಿ ಕಾಫಿ ಪ್ಲಾಂಟೇಶನ್ ಮಾಡಿಸ್ತಾನೆ, ಟೀ ಪ್ಲಾಂಟೇಶನ್ನು. ಈಗ ಹೆಂಗಾಗಿದೆ ಅಂತಂದರೆ ಇನ್ನೊಂದು 50 ವರ್ಷಕ್ಕೆ ಆ ವಾಲ್ಪರೈ ಪ್ರದೇಶದಲ್ಲಿ ಮಣ್ಣೇ ಇಲ್ಲ. ಆಲ್ರೆಡಿ ಸುಮಾರು ಬೆಟ್ಟಗಳಲ್ಲಿ ಮಣ್ಣೇ ಕಾಣಿಸಲ್ಲ. ಈಗ ಥರ ಟೀ ಗಿಡಗಳಿದೆ, ಎಲ್ಲ ಒಣಗೋಗ್ತಾ ಇದೆ, ಆ ಮಣ್ಣೆಲ್ಲ ಕಿತ್ತೋಗಿದೆ. ಬೈ ಅದೇ ತಾನೇ ಕುದುರೆಮುಖ? ನೇತ್ರಾವತಿನ? ಯಾವುದು ಅದಾ? ಇದು ನೇತ್ರಾವತಿ. ಅದು ಕುದುರೆಮುಖ. ಮುಕ್ಕು ಬೆಟ್ಟ ಇದೆಯಲ್ಲ ಅದು. ಆ್ಯಕ್ಚುಲಿ ಈ ಥರ ಪ್ಲೇಸ್ಗಳಿಗೆ ಬರಬೇಕು. ನಾವು ಬರೀ ಈ ಕೆಳಗಡೆ ಲವ್ ಮಾಕ್ಟೈಲ್ ಶೂಟಿಂಗ್ದವ್ನು ನೋಡ್ಕೊಂತೀವಿ, ಫೋಟೋ ತೆಗಿಸ್ಕೊಂಡು. ಸಖತ್ತಾಗಿದೆ ಇಲ್ಲಿ, ತುಂಬ ಚೆನ್ನಾಗಿದೆ ಕಣೋ. ಸತೀಶ್ ಅಣ್ಣನ ನೆನ್ಸ್ಕೊತೀನಿ ಬೈ. ಸತೀಶ್ ಅಣ್ಣನ ಒಂದ್ಸಲ ಕಳಿಸ್ತೀನಿ, ಹಿರೇಗೌಡ್ರನ್ನ. ನೋಡಿ ನೇತ್ರಾವತಿ ಪೀಕು ಯಾವುದು? ಅದು. ಓಕೆ. ಅದು ನೋಡಿ ಕುದುರೆ ಇದು ಈ ಕಾಣ್ತಾ ಇದೆ ನೋಡಿ, ಅಲ್ಲಿ ಆಫ್ ಕಾಣಿಸ್ತಾ ಐತಲ್ಲ, ಅದು ಅದೇ ಕುದುರೆಮುಖ. ಇದು ಬಂದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬರುತ್ತೆ. ಆಚೆ ಹೋಗ್ಬಿಟ್ಟು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಬರುತ್ತೆ. ಅದು ಆ ಮೋಡದಿಂದ ಆ ಕಡೆಗೆ? ಹೌದು. ಆಲ್ರೆಡಿ ಫಾಗ್ ಯಾವಾಗಲೂ ಆ ಕಡೆ ಏರಿಯಾದಲ್ಲಿ ಇರುತ್ತೆ ನೋಡಿ. ಅದು ಹೆಂಗೆ ನೋಡಿ ಬೈ, ಹೆಂಗೆ ಆಗ್ತಾ ಇದೆ ನೋಡಿ. ಅದು ಹಂಗೆ ಬಂದು ಇಲ್ಲಿ ಇನ್ವಿಸಿಬಲ್ ಆಗ್ತಾ ಇದೆ ಅಷ್ಟೇ. ಸಖತ್ತಾಗಿದೆ ಬೈ. ಇದು ಕೆಳಗಿಳಿಬೋದಾ ಏನಾರ ಅಂತಾರ? ಏನಕ್ಕೆ ಸುಮ್ಮನೆ ಅದು ತೋರಿಸ್ಬೋದಾ? ಬೇಡ ನಡೀರಿ ಅಂತ ಹೇಳಿದವರು. ಬೇಡ. ಓಕೆ. ಸೊ ನೋಡಿ ಇಲ್ಲಿ ಟೀ ಸೊಪ್ಪನ್ನ ಬಿಡಿಸಿ ಇದು ಮಾಡ್ತಾವ್ರೆ. ಏನಂತಾರೆ ಅದಕ್ಕೆ? ಗ್ರೇಡ್ ಮಾಡೋದು.
ಗ್ರೇಡಿಂಗ್ ಅಲ್ಲ ಬೈ, ಇದು ಪ್ಲಕ್ ಮಾಡ್ತಾ ಇರೋದು ಈಗ. ಪ್ಲಕ್ ಮಾಡಿ ನೆಕ್ಸ್ಟ್ ಗ್ರೇಡಿಂಗ್ ನೆಕ್ಸ್ಟ್ ಅದೇ ಅದೇ ನೆಕ್ಸ್ಟ್ ಪ್ರೊಸೀಜರ್ ಗ್ರೇಡ್ ಅಲ್ಲ. ಈಗ ಪ್ಲಕ್ಕಿಂಗ್ ಪ್ರೊಸೀಜರ್ ಪ್ಲಕ್ ಮಾಡ್ತಾ ಇದ್ದಾರೆ. ಆದರೂ ಕಷ್ಟ ಜೀವನ ಯಪ್ಪ. ಸುಲಭ ಯಾವುದಿದೆ ಹೇಳಿ? ಯಾವುದು ಸುಲಭ ಇಲ್ಲ. ಯಾವ ಸುಲಭ ಇದೆ ಕೇಳಿ ಚಂದನ್ ಬೈ, ನಾವು ಮಾಡೋಣ ಅದನ್ನೇ. ಯಾವ್ದು ಸುಲಭ ಇದೆ? ಯಾವುದಿಲ್ಲ. ಯಾವ ಸುಲಭ ಇದೆ? ಒಬ್ಬ ಸ್ವಾಮೀಜಿ ಹತ್ರ ಕೇಳ್ತಾಳೆ ಒಬ್ಬ ಲೇಡಿ, ನೋಡಿದಿರ ಫುಲ್ ಪೀಸ್ಫುಲ್ ಆಗಿರ್ಬೇಕು ಸ್ವಾಮೀಜಿ, ಏನ್ ಮಾಡ್ಲಿ ನಾವು ಸತ್ತೋಗ್ಬಿಡು ಸುಮ್ಮನೆ ಅಂತಂತಾರೆ. ಯೋಚನೆನೇ ಇಲ್ಲದೆ ಇರಬೇಕು, ಬದುಕಬೇಕು, ಸತ್ತೋಗು ಸುಮ್ಮನೆ ಅಂತಂತಾರೆ. ಹಂಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನಮ್ಮ ಅದೃಷ್ಟ ಕರೆಕ್ಟ್ ಆಗಿಲ್ಲ. ಈ ಲೊಕೇಶನ್ನ ನೋಟ್ ಮಾಡಿ ಇಟ್ಕೊಳ್ಳೋಣ ಬೈ. ಅದರ ಫೋಟೋ ಇದ್ರೆ ಕೊಟ್ಬಿಡಿ, ಅದನ್ನೇ ಹಾಕ್ಬಿಡ್ತೀನಿ ಮೇಲ್ಗಡೆಯಿಂದ ಹೆಂಗೆ ಕಾಣಿಸುತ್ತೆ ಅಂತ. ಸರಿ ಬೈ. ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಸೊ ಮರ, ಇದು ಮಲೆನಾಡಿನ ಜೀವನ ಅಲ್ವಾ ಬೈ? ಅನ್ಪ್ಲಾನ್ಡ್ ಈ ಥರ ಏನು ಅನ್ಕೊಂಡಂಗೆ ಏನು ಆಗಲ್ಲ ಇಲ್ಲಿ. ದಟ್ಸ್ ಮಲೆನಾಡು ಅಲ್ವಾ? ಅದೇ ಬಂದಿರೋದನ್ನ ಅನುಭವಿಸ್ಕೊಂಡು ಹೋಗ್ಬೇಕಷ್ಟೇ. ಗೋ ವಿತ್ ದ ಫ್ಲೋ. ಗರಗಸನೇ ಬೇಕು. ಇಲ್ಲ ಬೈ, ಇದು ಮೆಷಿನ್ ಇರುತ್ತೆ ಬೈ. ಅದೇ ಅವ್ರದ್ದು ವರ್ರ ಅನ್ನುತ್ತಲ್ಲ ಕಟರ್ಸ್. ಅವರಲ್ಲೇ ಹೇಳಿದ್ರು ಮರ ಬಿದ್ದಿದೆ ಅಂತ. ಮರ ಎಲ್ಲಿಂದ ಮೇಲಿಂದ ಬಿದ್ದಿರೋ? ಇಲ್ಲ ಇಲ್ಲಿಂದ ಒಡೆದು ಬಿದ್ದಿರೋದು. ಇಲ್ಲಿಂದ ತಿಂದ್ಬಿಟ್ಟಿದೆ, ಗೆಜ್ಜಲು ತಿಂದ್ಬಿಟ್ಟಿದೆ ನೋಡಿ ಅದು ಅಲ್ಲಿ. ಅದು ನೋಡಿ ಬೈ, ಏನು ಕಾಣಿಸ್ತಾ ಇದೆ ಗೊತ್ತಾ ಇದರಲ್ಲಿ? ನೋಡೋಕ್ಕೆ ಅದ್ಭುತವಾಗಿದೆ ಫೀಲು. ಅಬ್ಬಾ ಬಾಬಾ. ನಾವು ಅಲ್ಲಿ ಟರ್ನಲ್ಲಿ ಇಲ್ಲಣ್ಣ, ಇನ್ನೂ ಆ ಕಡೆ ಇನ್ನೂ ಕವರ್ ಆಗುತ್ತೆ. ಚೆನ್ನಾಗಿ ಕಾಣುತ್ತೆ. ಆವಾಗ ಡ್ರೋನ್ ಒಂದು ಸ್ವಲ್ಪ ರಿಸ್ಕೇ ಬೈ ಇಲ್ಲಿ. ಗಾಳಿ ಯಾವಾಗ ಹೆಂಗೆ, ಆಮೇಲೆ ಫ್ಲಾಟ್ ಇಲ್ಲ. ನನ್ನ ಒಂದು ಫ್ರೆಂಡ್ ಒಬ್ಬ ತಂದಿದ್ದ, ಅವನು 3 or 4 ಅದು ವೆಯ್ಟ್ ಇತ್ತು ಜಾಸ್ತಿ. ನಿಮ್ದು ಮಿನಿನ ಇದು? ಮಿನಿ ಇದು. ಓಕೆ. ಆಕ್ಚುಲಿ ನಂದು ಮೊದಲು ವೆಯ್ಟ್ ಇದ್ದಿದ್ದೇ ಇತ್ತು. ನನಗೆ ಅದೇನಾಗ್ತಿತ್ತು, ಬೈಕಲ್ಲಿ ಎಲ್ಲ ತಗೊಂಡು ಹೋಗ್ಬೇಕಾದ್ರೆ ದೊಡ್ಡದು ಅಂತ ಫೀಲ್ ಆಗ್ಬಿಡ್ತು ನನಗೆ. ಅದು ದೊಡ್ಡದಾಗಿರೋದಕ್ಕೆ ನಾನು ಅಲ್ಲಿಂದ ಬರುವಾಗ ಹೆಂಗೆ? ಎಲ್ಲಿಂದ ಬೈ? ಇದರಿಂದ ಬಂದ್ರಲ್ಲ, ಲಂಡನ್ನಿಂದ ಎತ್ಕ ಬಂದೆ, ಯಾರು ಚೆಕ್ಕೇ ಮಾಡಲಿಲ್ಲ. ಓಕೆನಾ ಬೈ? ನಿಮ್ಮ ಕಡೆಗೆ ಬನ್ನಿ, ಜಾಗ ಐತೆ. ಹೌದಾ? ಓಕೆ, ಇದೇ ಪರ್ಫೆಕ್ಟ್ ಇದೆ ಆ್ಯಕ್ಚುಲಿ. ಎಸ್, ಬನ್ನಿ ಈಗ. ಇನ್ನೂ ಏನೇನೋ ಐತೆ ತೋರಿಸೋಣ ಇಲ್ಲಿ. ಬೈ, ಟೀದು ಬೀಜಗಳದ ಇದು? ಬೀಜ ಏನಕ್ಕೆ ಯೂಸ್ ಮಾಡ್ತಾ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಇದು ಮಾತ್ರ ಕಟ್ ಮಾಡೋದು. ಎಲೆ ಮಾತ್ರ, ಅದು ಮೇಲ್ಗಡೆ ಚಿಗುರು ಮೂರು 3 ಸೆಟ್ಸ್ ಎಲ್ಲ ಇರುತ್ತೆ, ಅದನ್ನ ಮಾತ್ರ ಕಡಿತಾರೆ. ಅದು ಮೊದಲೆಲ್ಲ ಹ್ಯಾಂಡ್ ಪಿಕ್ ಮಾಡ್ತಿದ್ರು, ಇವಾಗ ಅದಕ್ಕೆಲ್ಲ ಮಿಷಿನ್ ಬಂದ್ಬಿಟ್ಟಿದೆ ಈಗ. ಇರೋದಾ ಕಟ್ ಮಾಡ್ತಾ ಇರೋದಾ? ಇಲ್ಲ, ಕಾಟ್ಕಾರೇಗ ಅಭಿ ಕಾಟ್ಕಾರೇಗ. ಬಟ್ ಅದು ಇಲ್ಲ, ಇದು ಮಾಡೋ ವಿಧಾನ ಸರಿ ಇಲ್ಲ ಇವರು. ನನ್ನ ಪ್ರಕಾರ ದೊಡ್ಡ ಮಾತ್ರ ತೆಗಿತಾರೆ. ಇಲ್ಲ ಅಂದ್ರೆ ಸೈಡ್ ಕಟಿಂಗ್ ಹೊಡ್ಕೊತಾ ಇರೋದು ಬೈ. ಇದು ಯಾಕೆ ಸೈಡ್ ಹೊಡಿತಾರೆ ಹೇಳಿ? ಕೆಳಗಿರೋವು ಬಲ್ತಿರೋ ಎಲೆಗಳು ಬೆಳೆದ್ಬಿಟ್ರೆ ನಿಮ್ಗೆ ಟೀ ಪ್ರಾಡಕ್ಟ್ ಸಿಗಲ್ವಲ್ಲ. ಓಕೆ. ಪ್ರಾಡಕ್ಟ್ ಸಿಗಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ, ಸೈಡ್ ಹೊಡೆದು ಬಿಡ್ತಾರೆ. ಅಯ್ಯೋ, ಇದೊಂದು ಕೋರ್ಸ್ ಥರನೇ ಇದೆ ಇದು, ಓದಿದ್ರೆ ತುಂಬಾ ಚೆನ್ನಾಗಿದೆ ಮಾತ್ರ. ಟೀದು ಅನ್ವೇಷಣೆ ಆಗಿದ್ದು ಹೆಂಗೆ ಗೊತ್ತಾ ಬೈ? ಒಂದು ಕುರಿ ಮೇಕೆ ಮೇಯಿಸೋ ಒಂದು ಗ್ರೂಪ್ ಇರುತ್ತೆ. ಅದರಲ್ಲಿ ಒಂದು ಕುರಿಗೆ ಜ್ವರ ಬಂದಿರುತ್ತೆ. ಇದು ಕಾಲ್ಪನಿಕನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ, ಬಟ್ ನಾನು ಒಂದು ಆರ್ಟಿಕಲ್ ಓದಿದ್ದೆ. ಇದು ಜ್ವರ ಬಂದಿದ್ದು ಕುರಿ ಅವನು ಏನೇನೋ ಮದ್ದು ಕೊಡ್ತಾನೆ, ಆಗಲ್ಲ ಅದು. ಬಟ್ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನ ಅವನು. ಅವಾಗ ಈ ಎಲೆ ತಿನ್ನುತ್ತೆ. ಓಕೆ. ಟೀ ಸೊಪ್ಪಿಂದ ಎಲೆ ಚಿಗುರನ್ನ ತಿನ್ನುತ್ತೆ. ತಿಂದು 1 hourಗೆ ಅದು ಫುಲ್ ಆಕ್ಟಿವ್ ಆಗಿ ಓಡಾಡಕ್ ಶುರು ಆಗುತ್ತೆ. ಆವಾಗ ಅದ್ರಲ್ಲಿ ಹುಡುಕ್ತಾನೆ ಏನು ಅಂತ. ಅಣ್ಣ ಬರ್ತೀವಿ. ಓಕೆ. ಇಲ್ಲಿ ಮಳೆ ಆದ್ರೆ ಇಲ್ಲೆಲ್ಲ ಜರಿ ಹರಿಯುತ್ತೆ ಅನ್ಸುತ್ತೆ ಅಲ್ವಾ? ಬೈ, ಜರಿ ಐತೆ ಬೈ. ಇಲ್ಲಿ ಈ ಕಲ್ಲಲ್ಲಿ ಒಂದು ಬಾಳೆ ಬೆಳೆಯುತ್ತೆ ಬೈ, ಕಲ್ಬಾಳೆ ಅಂತ. ಕಲ್ಬಾಳೆ ಬಗ್ಗೆ ಗೊತ್ತಾ? ಕಿಡ್ನಿ ಸ್ಟೋನ್ಗೆಲ್ಲ ತುಂಬಾ ಒಳ್ಳೆ. ನೋಡಿ ಅಲ್ಲಿ ಬರ್ತಾ, ಅಲ್ಲಿ ಅದು ಹಣ್ಣೇನು ದೊಡ್ಡದಿರಲ್ಲ, ಚಿಕ್ಕ. ಬಟ್ ಅದು ಇಲ್ಲಿ ಸಾಫ್ಟ್ ಇರಲ್ಲ, ಒಂದು ಸ್ವಲ್ಪ ಕಲ್ ಹಂಗಿರುತ್ತೆ ಹಣ್ಣಾದ್ರೂ. ಬೈ, ನಾನು ಏನು ಹೇಳ್ದೆ ಅನ್ಕೊಳ್ಳಿ, ಇನ್ನೊಂದು 10 ವರ್ಷಕ್ಕೆ ನೀವು ನೋಡ್ಕೊಳ್ಳಿ, ಈ ಕಲ್ಗಳು ಕಾಣಿಸ್ತಾ ಇದೆ ಗೊತ್ತಾ, ಈ ತರ ಬೇರೆ ಈಗ ಎಲ್ಲಿ ಹೊಸದಾಗಿ ಟೀ ಮಾಡ್ತಾರಲ್ಲ, ಇನ್ನೊಂದು 10 ವರ್ಷಕ್ಕೆ ಆ ಥರ ಕಲ್ಗಳು ಕಾಣಿಸೋಕೆ ಶುರು ಆಗುತ್ತೆ. ಓಕೆ. ಅದ್ರ ಅರ್ಥ ಏನು ಹೇಳಿ? ಮಣ್ಣೆಲ್ಲ ಹೋಗಿ ಕಲ್ ಕಾಣಿಸ್ತಾ ಇದೆ. ಓಕೆ. ಆ ಥರ ಮಾಡಿ ನಡಿ, ಅಲ್ಲಿ ಹೊಡಿತಾ ಇದ್ದಾರೆ, ಪ್ಲಕ್ ಮಾಡ್ತಾ ಅವ್ರೆ. ಏ ಭಯ್ಯ, ಐಸಾ ಕರೋ. ಅಚ್ಚ ನೋಡಿ, ಅಲ್ಲಿ ಮಿಷಿನ್ ಬಂದ್ಬಿಟ್ಟಿದೆ ಈಗ. ಕ್ಲೀನಾಗಿ ಪ್ಲಗ್ ಮಾಡ್ಕೊಂಡು ಬೈ. ಈ ಥರ ಆದರೆ ಸಿಕ್ಕಾಪಟ್ಟೆ ಎತ್ಬೋದಲ್ಲ ಬೈ ಪ್ರಾಡಕ್ಟ್ನ. ಇವಾಗ ಮ್ಯಾನ್ ಪವರ್ ಸಿಗೋದೇ ಕಷ್ಟ. ಮ್ಯಾನ್ ಪವರ್ ಇಲ್ಲಲ್ಲ ಬೈ. ನೋಡಿದ್ರಾ?
ಎಲ್ಲ ಬೈ ಹೊರಗಡೆಯಿಂದ ಬಂದಿರೋ ಹುಡುಗರು ಕೆಲಸ ಮಾಡ್ತಿರೋದು. ಟೆಕ್ನಾಲಜಿಯಾ ಅದ್ರೊಳಗಡೆ ಸಣ್ಣ ಮೋಟ್ರ್ ಇಟ್ಟಿರ್ತಾನೆ ಅಲ್ವಾ? ಅದು ಹಿಂಗೆ ಬ್ಲೇಡ್ ಥರ ಇದೆ, ಹಿಂಗೆ ಆಡತ್ತೆ ಹಿಂಗೆ. ಗೊತ್ತಾಯ್ತು. ಚಲೋ. ಅಲ್ಲೊಬ್ಬ ಮಾಡ್ತಾ ಇದ್ದಾನೆ ಅಣ್ಣ. ಓಕೆ, ಈಗ ಆ್ಯಕ್ಚುಲಿ ಹಂಗೆ ಈಗ ನಾವೇನು ಡಿಸಪಾಯಿಂಟ್ ಮುಖಾಂತರ ಬಂದ್ವೋ ಆ ಡಿಸಪಾಯಿಂಟ್ ಆಗೋದು ಬೇಡ. ಯಾಕೆ ಅಂತಂದರೆ ಯಾಕೆ ಬೈ ಈಗ ನಾವು ಹೋದ್ವಿ, ಡಿಸಪಾಯಿಂಟ್ ಆಯಿತು, ಈಗ ಏನು ಇದಕ್ಕೆ ಪರಿಹಾರ ಏನು ಕೊಡ್ತೀರಾ? ನೆಕ್ಸ್ಟ್ ಟೈಮ್ ಬರೋದು ಪಕ್ಕ ಅಲ್ಲ, ಬೈಕಲ್ಲಿ ಬನ್ನಿ. ನೆಕ್ಸ್ಟ್ ಬಂದಾಗ ಬೈಕಲ್ಲಿ ಇದು ಒಳ್ಳೆ ಐಡಿಯಾ. ನೆಕ್ಸ್ಟ್ ಬಂದಾಗ ಬೈಕಲ್ಲಿ ಹತ್ತಿಸ್ಬಿಡೋದು ಅದನ್ನು. ಈಗ ನಾವು ಏನು ಜಾಗ ನೋಡೋಕ್ಕಾಗಲಿಲ್ವಲ್ಲ, ಅದನ್ನು ನೆಕ್ಸ್ಟ್ ಬೈಕಲ್ಲಿ ಬಂದು ಮಾಡೋದು ಅಂತ ಅಲ್ವಾ? ಜೊತೆಗೆ ಈಗ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇವರು ನಮ್ಮ ಬೈ ಏನೋ ಹೇಳಿದ್ರು ಆ್ಯಕ್ಚುಲಿ, ಚಂದನ್ ಬೈ. ನೇತ್ರಾವತಿಗೆ ಡೈರೆಕ್ಟ್ ಬರೋರು ಬ್ರೇಕ್ಫಾಸ್ಟು ಲಂಚ್ ಪ್ಯಾಕ್ ಏನಾದರೂ ಬೇಕಂದರೆ ಈ ಹೋಟೆಲ್ನ ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು. ನೇತ್ರಾವತಿ ಇವರು ನಿಮಗೆ ಜೀಪು ಗೈಡೆಲ್ಲ ಅರೇಂಜ್ ಮಾಡಿ ಕೊಡ್ತಾರೆ. ಹೋಟೆಲ್ ನೇತ್ರಾವತಿ ಅಂತ. ಎಸ್. ಸೊ ಈಗ ನೋಡಿ ಅಲ್ಲಿ ಸಂಸ್ಥೆ ಇದೆಯಲ್ಲ ಊರು, ಅದ್ರ ಹತ್ರ ಚರ್ಚ್ ಇದೆ ಕೆಳಗಡೆಗೆ. ಹಿಂಗೆ ನೀವು ಕುದುರೆಮುಖ ಹೋಗೋ ರೋಡ್ಲಿ ಆ ಚರ್ಚ್ ಆಪೋಸಿಟ್ ಬಂತು ಅಂತಾರೆ. ಇಲ್ಲಿರೋದು ಒಂದೇ ವೆಜ್ ಹೋಟೆಲು. ಹೌದಾ? ಹಾಂ, ಈ ಏರಿಯಾದಲ್ಲಿರೋದು ಒಂದೇ. ಹಾಂ, ಹಂಗಂದ್ರೆ ಇನ್ನು ಮಿಕ್ಕಿದ್ದೆಲ್ಲ ನಾನ್ ವೆಜ್ ಹೋಟ್ಲಾ? ಎರಡೈತೆ. ಹೌದಾ? ಮೂರೇ ಹೋಟ್ಲ್ ಇರೋದಾ? ಪೀಸ್. ನಾವು ಆ್ಯಕ್ಚುಲಿ ನೆನ್ನೆ ಟೀ ಕುಡ್ಕೋದ್ವಲ್ಲ ಇಲ್ಲಿ ಅಲ್ವಾ? ನೆನ್ನೆ ಅಲ್ಲ, ಮೊನ್ನೆ. ಹಾಂ, ಆ್ಯಕ್ಚುಲಿ ಚಂದನ್ ಅವ್ರದ್ದು ನಮ್ಮದು ಮೊದಲ ಭೇಟಿ ಸ್ಥಳ ಅಲ್ಲ? ಎಸ್. ಟೀ ಬ್ರೇಕ್ನ ಮುಗಿಸ್ಕೊಂಡು ಮತ್ತೆ ಹೊರಡ್ತಾ ಇದ್ದೀವಿ. ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಸ್ಥೆ. ಸೊ ಇದನ್ನ ರೈಲ್ವೆ ಸ್ಟೇಷನ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಇಲ್ಲಿ ಯಾವುದು ಇವ್ರಿಗೂ ಹೆಡ್ ಮಾಸ್ಟರ್ ಕ್ವಾರ್ಟರ್ಸ್ ಇಂಜಿನಿಯರ್ ಬೇಕು ಅಲ್ವಾ? ಸಾಕಾಗಿದೆ. ಆ್ಯಕ್ಚುಲಿ ಅದು ಮಾಡಿದ್ದೆ ಕಾನ್ಸೆಪ್ಟ್ ಏನಕ್ಕೆ ಅಂತಂದರೆ, ಒಬ್ರು ಸ್ಟಾರ್ಟ್ ಮಾಡ್ತಾರೆ, ಒಬ್ರು ಪೇಂಟರ್ ಮಕ್ಕಳನ್ನ ಅಟ್ರಾಕ್ಟ್ ಮಾಡಬೇಕು ಅನ್ನೋಕ್ಕೋಸ್ಕರ ಸ್ಕೂಲಿಗೆ ಬರಲ್ವಲ್ಲ ಮಕ್ಕಳು, ಅದು ಆಟ ಆಡೋ ಥರ ಇರಲಿ ಅಂದ್ಬಿಟ್ಟು ಒಂದೊಂದು ಪೀರಿಯಡ್ ಆಟನೂ ಆಡಿಸ್ತಾ ಇದ್ರು. ಆ ಥರ ರೈಲು ಟಿಕೆಟ್ ಕೊಡೋ ಥರ, ಟ್ರೈನಲ್ಲಿ ಹತ್ಕೊಳ್ಳಿ, ಈ ಬೋಗಿ ಈ ಕ್ಲಾಸ್ ಈ ಬೋಗಿ ಅಂತಂದ್ಬಿಟ್ಟು ಆಟ ಆಡಿಸಿದ್ದಾರೆ ಆ ಟೈಮಲ್ಲಿ, ಅಂದರೆ ಮಕ್ಕಳನ್ನ ಅಟ್ರಾಕ್ಟ್ ಮಾಡೋಕ್ಕೆ. ಆ ಥರ ಆಮೇಲೆ ಕರ್ನಾಟಕದಲ್ಲಿ ಸುಮಾರು ಕಡೆ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ನಾನು ಮರ್ತ್ಬಿಟ್ಟಿದ್ದೀನಿ. ಆ ಪೇಂಟರ್ ಯಾರಿದಾರೋ ಪಾಪ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಅವ್ರಿಗೂ ಕೂಡ ಈ ಟೈಮಲ್ಲಿ ಥ್ಯಾಂಕ್ಸು ಮತ್ತು ಕ್ರೆಡಿಟ್ಸ್ನ ಕೊಡಬೇಕಾಗಿರುತ್ತೆ. ಜೊತೆಗೆ ಇಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ನೋಡಿ ಎಷ್ಟು ವಿಶಾಲವಾಗಿ ಸಖತ್ತಾಗಿದೆ ಅಂತ. ಆಮೇಲೆ ನನಗೆ ಈ ಮನೆ ಕಳ್ಸಕ್ಕೆ ಬಂದಾಗ, ಫಸ್ಟ್ ಟೈಮು ಬೈಕಲ್ಲಿ ಬಂದಾಗ ಈ ಮನೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಆ್ಯಕ್ಚುಲಿ ಆ ಮನೆ ಓನರು ಕೂಡ ನಮ್ಮ KKF. ಮತ್ತು ಇನ್ನೊಂದು ನೋಡಿ, ಈ ರೋಡಲ್ಲಿ ಬರ್ತಾ ಇದ್ದಂಗೆ, ನೀವು ಬೈಕಲ್ಲಿ ಬರ್ತಾ ಇದ್ದಂಗೆ ಈ ವ್ಯೂ ಎಲ್ಲ ನೋಡ್ತು ಅಂತಂದರೆ ಸ್ಪೆಷಲ್ ಆಗಿರುತ್ತೆ. ಇದ್ಯಾವ ದೇವಸ್ಥಾನ ಬೈ ಇದು? ಬಸ್ದಿನಾ? ಓ ನೋಡಿ, ಈ ಥರ ಎಲ್ಲ ಇದೆ ಇಲ್ಲಿ ಕಳಸ. ನಿಮಗೆ ಕಳಸ ಅಂತಂದರೆ ಏನು ಗೊತ್ತಾ, ಅದೊಂದು ಫೀಲಿಂಗ್ ಆ್ಯಕ್ಚುಲಿ. ಯಾವ ಥರ ಪೀಸ್ ಮೈಂಡ್ ಹುಡಿಕೊಂಡು ಬರ್ತೀರಾ, ಇಲ್ಲಪ್ಪ ನನಗೆ ಸ್ವಲ್ಪ ಶಾಂತತೆ ಬೇಕು ಜೀವನದಲ್ಲಿ, ನನಗೆ ತುಂಬ ಹಿಂಸೆ ಆಗ್ಬಿಟ್ಟಿದೆ ಅಂತಂದರೆ ನೀವು ತುಂಬ ದೂರ ಹೋಗೋಕ್ಕೆ ಬೇಡ. ಈಗ ಯಾರಿಗೆ ಹಿಮಾಲಯಸ್ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಅಂತ ಅನಿಸುತ್ತೋ ಅವ್ರು ಒಂದು ರೌಂಡ್ ಈ ಕಡೆಗೆ ಬಂತು ಅಂತಂದರೆ ಮೈಂಡು ಪೀಸ್ಫುಲ್ ಆಗುತ್ತೆ. ನೋಡಿ ಈ ಕಡೆ ಎಲ್ಲ ಬಂತು ಅಂತಂದರೆ ಕಾಫಿ ಬೆಳೀತಾರೆ. ನಾವು ಹೋಗಿದ್ವಲ್ಲ ಬೆಳಗ್ಗೆ, ಅಲ್ಲೆಲ್ಲ ಟೀ ಬೆಳೀತಾರೆ. ಸೊ ಡಿಫ್ರೆಂಟ್ ಶೇಡ್ಸ್ ಇದೆ ನೋಡಿ. ಒಂದೇ ಊರಲ್ಲಿ ಎರಡೂ ಥರನೂ ನೋಡ್ತೀನಿ ಅಂತಂದರೆ ಅದೊಂಥರ, ಈಗ ನಾವು ಮನೇಲಿ ಕೂತ್ಕೊಂಡಿರೋರಿಗೆ ಇದೆಲ್ಲ ಹೊಸತನದ ನೋಡ್ತಾ ಇದ್ದಾಗ ಮೈಂಡು ಫ್ರೆಶ್ ಆಗುತ್ತೆ ನಮಗೆ. ನೋಡಿ ಅಡಕೆ, ಬಿದಿರು, ಜರಿ, ಹಳ್ಳ, ತೊರೆ ಎಲ್ಲ ಅದ್ಭುತವಾದ ಫೀಲು. ಜೊತೆಗೆ ಕಾರ್ ಡ್ರೈವು, ಮೆಂಟಾಲಿಟಿಗೆ ತಕ್ಕಂಥ ಪರ್ಸನ್ಸ್ಗಳ ಜೊತೆಗಿತ್ತು ಅಂತಂದರೆ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ಬೋದು. ಇವಾಗ ಆ್ಯಕ್ಚುಲಿ ನಮ್ಮ ಕುದುರೆಮುಖ ಹೋಮ್ ಸ್ಟೇಗೆ ಬಂದಿದ್ದೆ. ಸೊ ಯಾಕೆ ಬಂದಿದ್ದೀನಿ ಅಂತಂದರೆ, ನಾನು ನೆನ್ನೆ ಬಂದಾಗ ನಾನು ಇಲ್ಲಿ ಕೆಳಗಡೆ ವ್ಯೂನ ನಾನು ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ, ಜಸ್ಟ್ ಅಲ್ಲಿ ನಿಂತ್ಕೊಂಡು ಅಷ್ಟೇ ವೀಡಿಯೋ ಮಾಡಿದ್ದೆ. ಸೊ ಈಗ ಕೆಳಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ. ಯಾಕೆ ಇಲ್ಲಿ ಬಂದಾಗ ಒಂದು ರೌಂಡ್ ಕೆಳಗಡೆಗೆ ಬರ್ತೀನಿ ಅಂತಂದರೆ, ಈಗ ಸೌಂಡೇ ಕೇಳಿಸ್ತಾ ಇದೆ ನಿಮಗೆ. ಇಡೀ ಒಂಟಿ ನೋಡಿ ಇಲ್ಲಿ ಆ್ಯಕ್ಚುಲಿ ನೈಟ್ ಮೇಲೆ ಇಲ್ಲಿ ಬರೋಕ್ಕೆ ಬಿಡಲ್ಲ. ಬಟ್ ನೀವು ಬೆಳಗ್ಗೆ ಬಂದಾಗ ಹುಷಾರಾಗಿ ನೋಡಿಕೊಂಡು ನೋಡಿ ಈ ಜಾಗನೇ ಎಂಜಾಯ್ ಮಾಡ್ಬೋದು. ನೋಡಿ ಒಳ್ಳೆ ತೂಗು ಸೇತುವೆ ಕಟ್ಟಿದ್ದಾರೆ, ಹಿಡ್ಕೊಳ್ಳೋಕ್ಕೆಲ್ಲ ಇವರೇ ಮ್ಯಾನ್ಯಲಾಗಿ ಇಲ್ಲೇ ಮಾಡಿರೋದು ಲೋಕಲ್ಲಿ. ಸೊ ಹಗ್ಗ ಹಿಗ್ಗ ಎಲ್ಲ ಕಟ್ಟಿ ನೋಡಿ, ಆವಾಗ ಇದನ್ನು ಚೇಂಜ್ ಮಾಡ್ತಾ ಇರ್ತಾರೆ. ಏಯ್ ನೋಡಿ ಆ ಥರ ಬೀಳ್ತೀವಿ.
ಪಾಚಿ ಇದೆ ನೋಡಿದ್ರ ಇಲ್ಲಿ ಹೆಂಗಿದೆ ಒಂಟಿ ಟ್ರಾವೆಲರ್ ಹೇಗಂತ ಚೆನ್ನಾಗೈತಲ್ವಾ ಸಗದಾಗಿದೆ ನೋಡಿ. ಆ ನೀರು ಬೋರ್ಗರಿಯೋ ಆ ಶಬ್ದನ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲೇನಾಗಿದೆ ಪಾಚಿ ಕಟ್ಟಿದೆ ಚೆನ್ನಾಗಿ ಅಲ್ವಾ, ಪಾಚಿ ಇರೋದ್ರಿಂದ ಜಾರುತ್ತೆ, ಅದಕ್ಕೆ ಹೋಗೋ ರಿಸ್ಕ್ ತಗೊಳ್ಳೋದು ಬೇಡ. ಇದೇ ವಿಚಾರಕ್ಕೆ ನೈಟ್ ಟೈಮಲ್ಲೆಲ್ಲ ಇಲ್ಲಿಗೆ ಬರಬೇಡಿ ಅಂತ ಹೇಳೋದು. ಅಲ್ಲೇನೋ ಹೋಗಿ ಅವ್ರು ಎಂಜಾಯ್ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಅವ್ರೇನು ಬೇಡ ಅಂತನ್ನಲ್ಲ. ಕೆಲವೊಂದು ಸಲ ನಾವು ಹೊಸ ಊರುಗಳಿಗೆ ಬಂದಾಗ ಲೋಕಲ್ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿದ್ರೇ ಒಳ್ಳೆಯದು. ಸೊ ಈಗ ನಾವು ಟ್ರಾವೆಲಿಗೆ ಬಂದಿದ್ದೀವಿ ಅಂತಂದರೆ ನಾವು ಎಂಜಾಯ್ ಮಾಡಿದ್ರೇ ಅವ್ರಿಗೆ ಬೆನಿಫಿಟ್ಟು. ಸೊ ನಮ್ಮ ಎಂಜಾಯ್ಮೆಂಟೂ ತಗೊಂಡು ನಮ್ಮ ಸೇಫ್ಟಿನೂ ನೋಡೋಕ್ಕೋಸ್ಕರ ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ. ನಾವು ಅದಕ್ಕೆ ಖಂಡಿತವಾಗ್ಲೂ ಒಬೆ ಆಗಲೇಬೇಕಾಗಿರುತ್ತೆ. ಸೊ ನೋಡಿದ್ರೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಯಾವುದೋ ತೋಟಕ್ಕೆ ಹೋಗುತ್ತೆ ಅವ್ರದ್ದು, ಇವೆಲ್ಲ ಅಕ್ಕಪಕ್ಕ ತೋಟಗಳು. ಇಲ್ಲಿಂದ ಇಲ್ಲಿಗೆ ಸಂಪರ್ಕ ಮಾಡೋಕ್ಕೆ ಏನು ಮಾಡಿದ್ದಾರೆ, ಸಣ್ಣದಾಗಿ ಒಂದು ತೂಗು ಸೇತುವೆನ ಕಟ್ಕೊಂಡಿದ್ದಾರೆ. ಬಟ್ ನೋಡಿ ಇಲ್ಲಿ ಬಂದರೆ ಆರಾಮಾಗಿ ಒಂಚೂರು ಎಂಜಾಯ್ ಮಾಡ್ಕೊಂಡು ಹೋಗೋಕ್ಕಂತೂ ಸಖತ್ತಾಗೈತೆ. ಸರಿ, ನಮಗೊಂದು ಟೋಪಿ ಕೊಡಿ ಆ ಥರದ್ದು. ಅದಿದೆಯಾ ಟೋಪಿ? ಆ ಥರ ಟೋಪಿ ಇದೆಯಾ? ನನಗೆ ಹಾಕು, ಸಖತ್ತಾಗಿ ಕಾಣಿಸ್ತೈತೆ ಪರಮಾತ್ಮ. ಓಕೆ ಹೋಗೋಣ ಅಂಕಲ್, ಬರ್ತೀವಿ. ಸಂಜಿತ್ ಬ್ರೋಗ್ ಹೇಳಿ ಬೆಲ್ಲದಲ್ಲಿ ಇರ್ತೀನಿ, ಫೋನ್ ಮಾಡ್ತೀನಿ ಅವ್ರು ಬಂದಮೇಲೆ. ಏನು ಆ ಥರ ಕಾಣಿಸ್ತಾ ಇದ್ದೀನಿ? ತುಂಬ ಚೆನ್ನಾಗಿದೆ ಕಣೋ ಪರಮಾತ್ಮ. ನಾನು ಡೈಲಾಗ್ ಹೇಳ್ತೀನಿ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ನಾನು? ಇರು ಚೆನ್ನಾಗಿ ಹಾಕೈತೀನಿ, ಆಮೇಲೆ ಇನ್ನೇನೇನೋ ಹೇಳ್ಬಿಡ್ತೀಯ. ಹಾಂ, ಹೆಂಗೆ ಕಾಣಿಸ್ತಾ? ಫ್ರೆಂಡ್ಸ್ ಕಮೆಂಟ್ ಮಾಡಿ ಇವ್ರು ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ. ಡ್ರಾಕುಲಾ ಕೊಟ್ರೆ ಯೋ ಈ ಥರ ಇದು ಮಾಡ್ಬಿಟ್ಟಲ್ಲ ನನಗೆ. ಲಿವಿಂಗ್ ಕುದುರೆ ಮುಖ. ಫೋನ್ ಮಾಡ್ತೀನಿ ಬೆಲ್ಲ ಹೋದ್ಮೇಲೆ. ಡನ್ ಮೇಡಮ್, ಬಾಯ್. ಆ್ಯಕ್ಚುಲಿ ಇವಾಗ ಮ್ಯಾಟ್ರ್ ಏನು ಅಂತಂದರೆ, ಒಬ್ಬರು ಅತಿಥಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ನಾನು ಎಲ್ಲೋದ್ರೂ ನಾನು ಹುಡಿಕೊಂಡು ಬರ್ತಾ ಇರೋ ಒಬ್ಬರು ಅತಿಥಿ ಇದ್ದಾರೆ. ಸೊ ಅವ್ರು ಯಾರು ಅಂತಂದರೆ ನಿಮ್ಗೆ ಅಲ್ಲಿ ಮುಂದೆ ಹೋದಾಗ ಗೊತ್ತಾಗುತ್ತೆ. ಆ್ಯಂಡ್ ಹಿಂದ್ಗಡೆ ಹೆಂಗೈತೋ ಕೂತ್ಕೊಳ್ಳೋಕ್ಕೆ ಒಂಟಿ? ಹಾಗೆ ಕಿಟಕಿ ತೋರಿಸೋರು, ಟ್ರೈನ್ ಕಿಟಕಿನ. ಅದೊಂಥರ ಅದೇ ಥರ ಫೀಲ್ ಆಗುತ್ತೆ. ನೀವು ಹಿಂದ್ಗಡೆ ಕೂತ್ಕೊಂಡ್ರೆ ಟ್ರೈನಲ್ಲಿ ಕೂತಿದ್ದೀನಿ ಅನ್ನೋ ಥರ. ಅದಕ್ಕೆ ಅದನ್ನು ಟ್ರೈನ್ ಟಿಕೆಟ್ ಅಂತ ಬುಕ್ ಮಾಡಿದ್ದೀನಿ, ಅದನ್ನು ಹೆಸರು ಕೊಟ್ಟಿದ್ದೀನಿ ಅದಕ್ಕೆ. ಮೊಬೈಲ್ ತೆಗ್ರಿ ಬಾಯ್. ಆಕ್ಚುಲಿ ಇಲ್ಲಿ ಮಜಾ ಇರೋದಲ್ವಾ, ಇಲ್ಲೇ ಹಾಕಬೇಕು ಇಲ್ಲಿ. ಮತ್ತೆ ಮಧ್ಯಾಹ್ನ ನಿಕ್ಕಿದ್ರೆ ಕಿರಿಕಿರಿ, ಇಲ್ಲೇ ಹಾಕೊಂಬಿಡಿ. ಸೊ ಅತಿಥಿಗಳು ಯಾರು ಅಂತಂದರೆ ಒನ್ ಜಾಯಿಂಟ್ ಟ್ರಾವೆಲ್ ವಿನಯ್ ಅವರು ಬಂದಿದ್ದಾರೆ. ವಿನಯ್ ಅವ್ರು ಆ್ಯಕ್ಚುಲಿ ಏನಕ್ಕೆ ಬಂದಿದ್ದಾರೆ ಅಂತಂದರೆ, ಏನು ಸಮಾಚಾರ? ಎಲ್ಲೋದ್ರೂ ಹುಡ್ಕೊಂಬಂದ್ಬಿಡ್ತೀರಾ. ನಾನು ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಇಲ್ಲ, ಚಡ್ಡಿ ಹಾಕೊಂಡು ಬಂದ್ಬಿಟ್ಟಿದ್ದೀರಾ. ಇನ್ನೇನು ಸಮಾಚಾರ? ರೈಟ್, ನಮಸ್ಕಾರ. ನಮಸ್ಕಾರ ಕಿರಣ್ ಅಂತ. ನಮಸ್ಕಾರ ದೀಪು ಅಂತನಾ? ಸೊ ಇವರೆಲ್ಲ ನಿಮ್ಮ ಫ್ರೆಂಡ್ಸಾ ಬೈ? ಫ್ರೆಂಡ್ಸು. ಹೌದಾ? ರಾಕಿ ಬೈ ನಮಸ್ಕಾರ. ಹೆಂಗಿತ್ತು ಜರ್ನಿ? ಹೆಂಗಿತ್ತು? ಒದ್ದೆ ಆಗ್ತಿದೆ ಚಡ್ಡಿ. ಆಗತ್ತೆ. ಈ ಬಿಸಿಲು ನೋಡ್ಕೊಂಡು ಹೇಳ್ಬೇಡಿ. ಅಲ್ಲಲ್ಲ, ಈ ಬಿಸಿಲು ನೋಡ್ಕೊಂಡು ಹೇಳ್ಬೇಡಿ. ಇನ್ನೊಂದು 15 ನಿಮಿಷ ವೆಯ್ಟ್ ಮಾಡಿ ಸಾಕು, ಜಾಸ್ತಿ ಬೇಡ. ಓನ್ಲಿ 15 ಮಿನಿಟ್ಸ್. ಯಾರು ಗೊತ್ತಾ? ಎಷ್ಟು ದಿನ ಪ್ಲಾನ್ ನಿಮ್ದು? ಆಕ್ಚುಲಿ ಒನ್ ಜಾಯಿಂಟ್ ಅವ್ರು ಏನಕ್ಕೆ ಬಂದಿದ್ದಾರೆ ಅಂತಂದ್ರೆ ಹೇಳಿ ಬ್ರೋ. ನಮ್ದೊಂದು ಬಿಸ್ನೆಸ್ ಇದೆ, ಓಕೆ, ಜಾಯಿಂಟ್ ಟ್ರಾವೆಲ್ಸ್ ಅಂತ ಹೇಳಿ. ವೀಕೆಂಡ್ಸಲ್ಲಿ ನಾವು ಟ್ರಿಪ್ನ ಕರ್ಕೊಂಬರ್ತೀವಿ. ಕಾರ್ಪೊರೇಟ್ ಪೀಪಲ್ಲು ಮತ್ತು ಯಾರು ಸ್ಟ್ರೆಸ್ಸೆಲ್ಲ ಆಗಿರ್ತೀರೋ ಅವ್ರಿಗೆ ಎಂಜಾಯ್ ಮಾಡಬೇಕು ಅಂತ ಹೇಳಿ. ಸುಮ್ಮನೆ ಯಾವುದೋ ಒಂದು ಜಾಗನ ಕರ್ಕೊಂಬರೋದಕ್ಕಿಂತ ನಾನು ಬಂದು ಎಕ್ಸ್ಪ್ಲೋರ್ ಮಾಡಿ ನನಗೆ ಸ್ಟೇ ಎಲ್ಲ ಇಷ್ಟ ಆದರೆ ಆಮೇಲೆ ಕರ್ಕೊಂಬರ್ಬೇಕು ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರನೇ ಫ್ರೆಂಡ್ಸೆಲ್ಲ ಕರ್ಕೊಂಬಂದಿದ್ದೀವಿ. ಈಗ ಒಂದಿಷ್ಟು ಜಾಗಗಳನ್ನ ನೋಡಬೇಕು, ಇಲ್ಲಿ ಕಳಸದಲ್ಲಿ, ಆಮೇಲೆ ಸಕಲೇಶ್ಪುರ, ಕೊಟ್ಟಿಗೆಹಾರ. ಸೊ ಅದೆಲ್ಲ ವರ್ಕೌಟ್ ಆಗುತ್ತೆ, ಚೆನ್ನಾಗಿದೆ ಅಂತಂದರೆ ಸೊ ಮಾಡ್ತೀವಿ. ಆ್ಯಂಡ್ ಒನ್ ಥಿಂಗ್ ಹೇಳಬೇಕು, ನಮ್ಮದು ಲಕ್ಸುರಿ ಅಲ್ಲ. ಸೊ ಏನು ಅಂತಂದರೆ ಈ ಹಳ್ಳಿ ವಾತಾವರಣ, ಕಾಡನ್ನ ಎಕ್ಸ್ಪ್ಲೋರ್ ಮಾಡಬೇಕು, ನೋಡದೇ ಇರೋ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಡೆಫಿನೆಟಾಗಿ ನಮ್ಮ ಜೊತೆ ಒಂದ್ಸರಿ ಟ್ರಿಪ್ನ ಮಾಡಬೇಕು. ಅದಕ್ಕೆ ಬೇಡ ಸುಮ್ಮನೆ ಯಾಕೆ ಬ್ರೋ, ನಾನು ಜಗಳಾಡೋ ಥರ ಕಾಣಿಸ್ತೀನಿ. ಯಾರ ಥರ ಆಡ್ಬೋದು, ಈ ಮನುಷ್ಯನ ಹತ್ರ ಏನು ಹೇಳಿದ್ರು ಕೋಲೆ ಬಸ್ ಒಂಥರ ಹೂ ಅಂದ್ಕೊಂಡು ಇರ್ತೀನಿ ಅಂದ್ರೆ ನನ್ನ ಮೇಲೆ. ಸರಿ, ಬೆಕ್ಮರಿ ಹೆಂಗಿದೆ? ಚೆನ್ನಾಗಿದೆ. ತಾಯವ ಚೆನ್ನಾಗಿದ್ದಾಳ? ಚೆನ್ನಾಗಿದೆ. ತಾಯವನ್ ಮಗ ನನ್ನ ರಾತ್ರಿ ನಿದ್ದೆ ಕೊಟ್ಟಿಲ್ಲ. ಯಾಕೆ? ಅಕ್ರಮ ಸಂಬಂಧನಾ? ಅಕ್ರಮ ಸಂಬಂಧ. ಅಲ್ಲಿಂದ ಕುದುರೆಮುಖ ಟ್ರೆಕ್ಕಿಂಗ್ ಪಾಯಿಂಟ್ ಸ್ಟಾರ್ಟು.
ಹಿಂದ್ಗಡೆಗೆಯಿಂದ ಹೋದ್ರೆ ನಿಮ್ಗೆ ನೇತ್ರಾವತಿ. ಎಲ್ಲದಕ್ಕೂ ಏನು ಅಂದ್ರೆ ಮುಂಚೆನೆ ಪ್ರಿಯರ್ ಆಗಿ ನೀವು ಆ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಕೋಬೇಕು. ಅರಣ್ಯ ವಿಹಾರದಲ್ಲಿ ಬುಕ್ ಮಾಡ್ಕೋಬೇಕು. ಯಾಕಂದ್ರೆ 28 ಬಿಡ್ತಾರೆ, ಪ್ರತಿ ಮಂತ್ 28ಗೆ ನಿಮಗೆ ಓಪನಿಂಗ್ ಇರುತ್ತೆ ಅರಣ್ಯ ವಿಹಾರದಲ್ಲಿ. ಅವರು ಬರೋರು ನಿಮ್ ಬರೋರು ಅಲ್ಲಿ ಅವೈಲೇಬಲ್ ಇರ್ಬೇಕು, ಅವ್ರಿಗೆ ಸೀಟ್ ಸಿಕ್ಕಿರ್ಬೇಕು. ಬುಕಿಂಗ್ ಟಿಕೆಟ್ಸ್ ಮುಂಚೆನೆ ಪ್ರಿಯರ್ ಆಗಿ ಬುಕ್ ಮಾಡ್ಕೊಂಡು ಆಮೇಲೆ ಇಲ್ಲಿಗೆ ನಿಮಗೆ ಬುಕ್ ಮಾಡಬೇಕು. ಸಿಕ್ಕಿದ್ರೆ ಮಾತ್ರ ನೀವು ಇಲ್ಲಿ ಮಾಡಕ್ಕಾಗೋದು. ಇಲ್ಲ ಅಂತಂದ್ರೆ ನೀವೇನ್ ಮಾಡಬೇಕು, ಟ್ರೆಕ್ಕಿಂಗ್ ಗಿಕ್ಕಿಂಗ್ ಇಲ್ಲ, ನಾವೇ ಕರ್ಕೊಂಡ್ ಬರ್ತೀವಿ, ಇಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ನಾವು ಮಾಡಿಸ್ತೀವಿ ಅಂತ ಬೇಕಾದ್ರೆ ಕರ್ಕೊಂಡ್ ಬಂದ್ರೆ ಅದೇನು ಟೆನ್ಷನ್ ಇಲ್ಲ. ಟ್ರಕ್ಕಿಂಗ್ ಇಲ್ಲ ಇಲ್ಲೂ ಬಂದು ಟ್ರಕ್ಕಿಂಗ್ ಮಾಡಿಸ್ಲೇಬೇಕು. ಸರಿ, ಬಾಯ್ ಬಾಯ್, ಹುಷಾರು. ಸಂಜಿತ್ ಅವ್ರು ಮಾತಾಡ್ಸ್ಕೊ ಹೋಗಿ, ಹಾಂ ಮಿಸ್ ಮಾಡ್ಬಿಡಿ. ಇವ್ರ ತಮ್ಮ ಸಂದೀಪ್ ಬೈ ಬ್ರೋ. ಡನ್ 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 ಡನ್. ಈಗ ನಮ್ಮ ಪಯಣ ಎಲ್ಲಿಗೆ ಹೊಂಟಿ? ನಮ್ಮ ಪಯಣ ಕುದುರೆಮುಖದಿಂದ ಕೆಳಗಡೆಗೆ. ನೋಡೋಣ. ಆಗುಂಬೆ ಒಂದು ಕೆಲಸ ಮಾಡೋಣ, ಇವತ್ತು ನೈಟ್ ನಾವೇನು ಅಲ್ಲಿಗೆ ಹೋಗೋದು ಬೇಡ, ಮಂಗ್ಳೂರ್ಗೆ ಹೋಗೋದು ಬೇಡ ನೈಟು, ನಾಳೆ ಬೆಳಗ್ಗೆ ಹಿಂಗೆ ಹೋಗೋಣ. ಸೊ ಆಗುಂಬೆ ನೋಡ್ಕೊಂಡು ಹೋಗೋಣ ಅಲ್ವಾ? ಆಗುಂಬೆ ನೋಡ್ಕೊಂಡು ಅಲ್ಲೇ ಎಲ್ಲಾದ್ರು ಆದರೆ ನನಗೆ ಆ ಜೈನ ಬಸದಿಗೆ ಹೋಗ್ಬೇಕಲ್ಲ, ಜೈನ ಬಸದಿಗೆ ಹೋಗ್ಬೋದು, ಆಗುಂಬೆಗೆ ಹೋದ್ರೆ ಹೋಗ್ಬೋದು. ವರಾಂಗ ಹೋಗೋಣ, ಕ್ಯಾಂಪಿಂಗ್ ಅಲ್ಲೇ ಹಾಕೋಣ. ಕ್ಯಾಂಪಿಂಗ್ ಎಲ್ಲ ಮಾಡೋಕ್ಕಲ್ಲ, ಅಲ್ಲೆಲ್ಲ ಹೆವಿ ಮಳೆ ಅಲ್ವಾ? ಎಲ್ಲರೂ ಸ್ಟೇಲ್ ಉಳಿದು ಬಿಡೋಣ. ಡನ್. ಎಸ್, ಅದು ಹಿಂಗಾರ ಅಂತ ಒಂದಿದೆ, ಅಲ್ಲಿ ಚೆನ್ನಾಗಿದೆ ಅಂತೆ. ಇವರು ಲೆಫ್ಟ್ ತಾನೆ ಕೊಡ್ತಾರೆ, ಪಾಸ್ ಇಸ್ಕೋಬೇಕು. ಎಲ್ಲಿ? ಇಲ್ಲಿ ಕುದುರೆ ಚೆಕ್ ಪೋಸ್ಟ್ ಅಲ್ಲಿ. ಫ್ರೀನಾ ದುಡ್ಡಾ? ಫ್ರೀನೇ, ನಾವು ಯಾಕಡೆ ಎಕ್ಸಿಟ್ ಆಗ್ತೀವಿ ಅನ್ನೋದಕ್ಕೆ. ಅಂದರೆ ನಾವು ಅಲ್ಲೇ ಹಾಕೊಳ್ಳೋದಲ್ಲ, ಎಲ್ಲಿ ಆ ಚೆಕ್ ಪೋಸ್ಟ್ ಇದೆಯಲ್ಲ ಅಲ್ಲಿ ತಗೋಬೇಕಾ? ಇಷ್ಟದ ಪಾಸ್ ಕೊಡ್ತಾರೆ, ಪಾಸ್ ಇಸ್ಕೊಂಡು. ಅಂದರೆ ನಾವು ಮಧ್ಯದಲ್ಲಿ ಎಲ್ಲೂ ಕಾಡಲ್ಲಿ ಡಿವೇಟ್ ಆಗಲ್ಲ, ಕ್ಲೀನಾಗಿ ಅಲ್ಲಿಗೆ ಹೋಗಿ ಸೇರ್ತೀವಿ. 1.5 ಅವರಲ್ಲಿ ನೀವು ಅಲ್ಲಿಗೆ ಹೋಗ್ಬೇಕು ಇನ್ನೊಂದು ಚೆಕ್ ಪೋಸ್ಟಿಗೆ. ಹೌದಾ? ಫೈನ್ ಹಾಕ್ತಾರೆ. ಒಂದು ನಿಲ್ಸ್ಕೊಂಡು ಫೋಟೋ ಗೀಟೋ ಮಾಡೋದು ಅವೆಲ್ಲ ಏನು ಮಾಡಂಗಿಲ್ಲ ಅವಾಗ. ಅಲ್ಲಿ ಪಾಸ್ ಇಸ್ಕೊಳ್ಳಿ, ನಾನು ಮಾತ್ರ ತಗೊಂತಿದ್ದೀನಿ. ಸರಿ, ಡನ್. ಸೊ ಈಗ ಚೆಕ್ ಪೋಸ್ಟ್ ಹತ್ರ ಹೋಗಿ ಅವ್ರಿಗೆ ಹೇಳಿ ಪಾಸ್ ಇಸ್ಕೊಳ್ಳೋಣ. ಎಸ್, ಸೊ ಈಗ ನಮಗೆ ಪಾಸ್ ಕೊಟ್ಟಿದ್ದಾರೆ. ಮುಂಚೆ ಎಲ್ಲ ಈ ಥರ ಹಿಂಗೆ ಐಡಿ ಕಾರ್ಡ್ ಥರ ಕೊಡ್ತಿದ್ರು, ಇವಾಗ ಮತ್ತೆ ಯಾಕೆ ರಿಸಿಪ್ಟ್ ಇದು ಬೇಕು, ಯಾಕೆ ಮತ್ತೆ ರಿಸಿಪ್ಟ್ ಥರ ಕೊಡ್ತಿದಾರಲ್ಲ? ಶನಿವಾರ ಭಾನುವಾರ ಜಾಸ್ತಿ ಹಂಗೆ ತಗೊಂಡು. ಓಕೆ, ಸೊ ಏನೇನು ಕಂಡೀಷನ್ ಇದೆ ಅಂತ ನೋಡ್ಬಿಡೋಣ. ನೀವು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ್ನು ಪ್ರವೇಶಿಸುತ್ತಿರುವಿರಿ, ಅನುಮತಿಯ ವಿನಃ ರಸ್ತೆಯನ್ನು ಬಿಟ್ಟ ಕಾಡಿನೊಳಗಡೆ ಪ್ರವೇಶಿಸಿದಿರಿ. ಓಕೆ, ಅಂದರೆ ರೋಡ್ ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ಕರೆಕ್ಟಾ? ನೆಕ್ಸ್ಟು, ವಾಹನವನ್ನು ನಿಧಾನವಾಗಿ ಚಲಾಯಿಸಿರಿ, ವೇಗ ಗಂಟೆಗೆ 40 ಕಿಲೋಮೀಟ್ರ್ ಮೀರದಿರ್ರಿ. ಸೂಪರ್. ಶಾಂತಚಿತ್ತರಾಗಿರಿ, ವಾಹನವನ್ನು ಚಲಾಯಿಸಿರಿ, ಹಾರ್ನು, ರೇಡಿಯೋ, ಟೇಪ್ ರೆಕಾರ್ಡ್ಗೆ ವಿರಾಮ ನೀಡಿ. ವನ್ಯಜೀವಿಗಳು ಚಲಿಸುತ್ತಿರುವೆ ಎಂದು ಗಮನಿಸಿರಿ, ಅವುಗಳಿಗೆ ರಸ್ತೆಯನ್ನು ದಾಟಲು ಪ್ರಥಮ ಆದ್ಯತೆಯನ್ನು ನೀಡಿ. 4 ಕೊಡಿ. ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ನಿಮಗೆ ಫಾರೆಸ್ಟಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಕೇರ್ಫುಲ್ಲಾಗಿ ಹೋಗಬೇಕು ಅನ್ನೋ ಪ್ರತಿಯೊಂದು ಡೀಟೇಲ್ಸನ್ನ ಇಲ್ಲಿ ಬರೆದು ಸೇಫಾಗಿ ಹೋಗಿ ಅಂತ ಹೇಳಿದ್ದಾರೆ. ಎಷ್ಟು 1.5 ಗಂಟೆನೇನಾ ಹೋಗಿ ಸೇರೋಕ್ಕೆ? ಬಟ್ ಅದೆಲ್ಲೂ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಇಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ನೀಡಿದ ಸಮಯಾವಕಾಶ 1.5 ಗಂಟೆ. ಸೊ ಎಂಟ್ರಿ ಟೈಮನ್ನು ಕೂಡ ಇಲ್ಲಿ ಆಲ್ರೆಡಿ ಬರೆದುಬಿಟ್ಟಿದ್ದಾರೆ, ಇಷ್ಟು ಹೊತ್ತಿಗೆ ನಾವು ಕೊಟ್ಟಿದ್ದೀವಿ ಅಂತ. ಯಾವ ಟೈಮ್ಗೆ? 1:20ಕ್ಕೆ ಬಿಟ್ಟಿದ್ದೀವಿ, ಇನ್ನು 1.5 ಅವರ್ಗೆ ನಾವು ಅಲ್ಲಿಗೆ ಹೋಗಿ ಸೇರ್ಕೊಬೇಕು. ಅಂಕಲ್ ಬರೋದಾ? ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು. ಹಾಂ, ಫೋನಿಗೆ ಸಿಕ್ಕಿದ್ರು, ಅವ್ರು ಕಳಸ ಇದಾರಂತೆ, ನಾವು ಹೊರಡ್ತೀವಿ. ಅಲ್ಲಿ ಕಡಾರಿ ಚೆನ್ನಾಗಿರುತ್ತೆ ಊಟ. ಕಡಾರಿ. ಈಗ ದೂರ ಹೋಗೋರು ನೀವು? ನಾವು ಶೃಂಗೇರಿ. ಶೃಂಗೇರಿ ಹೋಗೋಣ. ಹಿಂಗೆ ಬಂದು ರೌಂಡ್ ಹಾಕೊಂಡು ತಿರ್ಗಾಡ್ಕೊಂಡು. ಥ್ಯಾಂಕ್ ಯು ಫಾರ್ ದಿ ಫುಡ್. ತುಂಬ ಸಖತ್ತಾಗಿತ್ತು, ಒಳ್ಳೆ ಚೆನ್ನಾಗಿತ್ತು ಊಟ. ಬಾಯ್. ಇವತ್ತು ಬೆಳಗ್ಗೆ ಬಾತ್ ಸಖತ್ತಾಗಿತ್ತು. ನಿನ್ನೆ ಸಾಂಬಾರ್ ಸೂಪರ್. ಥ್ಯಾಂಕ್ ಯು. ಬಾಯ್. ಓಕೆ, ಈಗ ನನಗೊಂದ್ಸಲ ಇವನು ನಮ್ಮ ಎಪಿಕ್ ಟ್ರಾವೆಲರ್ ಹಾಕಿದ್ನಲ್ಲ, ಆ ವಿಡಿಯೋದಲ್ಲಿ ಇತ್ತಲ್ಲ, ಅದೇ ಚೆಕ್ ಪೋಸ್ಟ್ ದಟ್ಟದ? ಅದೇ ಒಂದು ಸಣ್ಣ ಚೆಕ್ ಪೋಸ್ಟ್ ಇರುತ್ತೆ, ಬೈಕ್ ನಿಲ್ಸ್ಕೊಂಡಿರ್ತಾರೆ, ಅದಾ? ಗೊತ್ತಿಲ್ಲ, ನಾನು ನೋಡಿಲ್ಲ ಅದ್ಯಾವುದು. ಶಶಾಂಕ್ ಅವ್ರಿಗೆ ಏನಾಗಿದೆ? ಕ್ಲೈಮೇಟ್ ಅಡ್ಜಸ್ಟ್ ಆಗಲಿಲ್ವಾ? ನಿಮ್ಮ ಕಾರ್ ಅಡ್ಜಸ್ಟ್ ಆಗಿಲ್ಲ ಸ್ವಾಮಿ ನಮಗೆ. ಯಾಕೆ ನಮ್ಮ ಕಾರ್ ಏನು ಮಾಡ್ತೀವಿ ನಿಮಗೆ? ನಿಮ್ಮ ಕಾರ್ AC ಚೆನ್ನಾಗಿಲ್ಲ ಸ್ವಾಮಿ. ಓ, ಅದು ಜಾಸ್ತಿ AC ಕೊಡುತ್ತೆ, ನಾವೇನು ಮಾಡೋಣ ಅದಕ್ಕೆ? ನೀವು ಮುಚ್ಕೋಬೇಕು ಹಿಂಗೆ, ಆಗಲಿಲ್ಲ ಅಂದರೆ ನೋಡಿ ಹಿಂಗೆ ಇದೆಯಲ್ಲ, ಹಿಂಗೆ ಮುಚ್ಕೊಂಡ್ರೆ ಆಗೋಯ್ತು. ಓಕೆ, ಬೆಳ್ಳ ಹೋಮ್ ಸ್ಟೇ ಆ್ಯಂಡ್ ಬಸ್ರಿಕಲ್ಗೆ ಸ್ವಾಗತ ಸುಸ್ವಾಗತ ಹೇಳಿ. ಅಲ್ಲ ಈಗ ಎಂಟ್ರಿ ಸ್ವಾಗತ ತಾನೆ, ಈಗ ಎಕ್ಸಿಟ್ ಆಗ್ಬೇಕಾದ್ರೆ ವಿರಾಮ ಹೇಳೋಣ. ಅಕ್ಕ ಬಾಯ್, ಥ್ಯಾಂಕ್ ಯು. ಪಾಪ ಚೆನ್ನಾಗಿ ನೋಡ್ಕೊಂಡ್ರಲ್ಲ. ಸೂಪರ್. ಏನು ಊಟ ಗುರು ಅದು, ಊಟ ಮಾತು ಎಲ್ಲ ಸೂಪರ್. ಅಲ್ಲ ಹಂಗ್ತಾನೆ ವರ್ಷ ಎಲ್ಲ ಹೆಂಗೆ ಗುರು ಮೇಂಟೈನ್ ಮಾಡೋದು? ನಮ್ಮ ಮನೆಗಳಲ್ಲಿ 4 ಜನಕ್ಕೆ ಮಾಡೋಕ್ಕೆ ಒದ್ದಾಡ್ತಾರೆ.
ವರ್ಷ ಎಲ್ಲ 100 ಜನಕ್ಕೆ ಅಡುಗೆ ಮಾಡಿ ಹಾಕಬೇಕು. ಅದು ಅಷ್ಟೊಂದು ಚೆನ್ನಾಗಿ ಪ್ರೀತಿಯಿಂದ ಮಾಡಿದ್ರೆ ಮಾತ್ರ ಅಷ್ಟು ಕ್ಲೀನಾಗಿ ಬರೋಕ್ಕೆ ಸಾಧ್ಯ ನನ್ನ ಪ್ರಕಾರ. ಹೆಲ್ಮೆಟ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ನಿಮಗಿದು. ಎಷ್ಟು ಕಿಲೋಮೀಟ್ರ್ ಐತೆ ಗೊತ್ತಾ ಏನಾದರೂ? ಏನು 40 ಆಗ್ಬೋದು. ಹೌದಾ? ಸೊ ಆ್ಯಕ್ಚುಲಿ ಈ ಫಾರೆಸ್ಟ್ ರೂಟು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಈಗ ಕುದುರೆಮುಖವರೆಗೂ KSCವರೆಗೂ ಸೇಮ್ ರೂಟೇ ಅಲ್ವಾ? ಅಲ್ಲಿಂದ ಸ್ಟ್ರೈಟ್ ಹೋಯ್ತಾ ಇರೋದು, ಒಂದೇ ರೂಟು. ಇನ್ನೂ ಒಂದು ಹೇಳ್ತೀನಿ, ಈಗ ಆಲ್ಮೋಸ್ಟ್ ನಮ್ಮ ಕಾಳ ಬೆಂಗಳೂರಿಂದ ಇಲ್ಲಿವರೆಗೆ 544 ಕಿಲೋಮೀಟ್ರು ರನ್ ಆಗೈತೆ ಆಯಿತಾ ಟೋಟಲ್ಲು. ಸೊ ಇದಕ್ಕೆ ಪೆಟ್ರೋಲ್ ಎಷ್ಟು ಹಾಕ್ಸಿದ್ದೀನಿ ಗೊತ್ತಾ? ಶಾಕ್ ಆಯ್ತೀರಾ. ಆಲ್ರೆಡಿ 2 ಟ್ಯಾಂಕ್ ಕ್ಲಿಯರ್ ಆಗೋಯ್ತು. ಅಂದರೆ 7,000 ರೂಪಾಯಿಗೆ ಪೆಟ್ರೋಲ್ ಹಾಕ್ಸಿರೋದು. ರೇಂಜ್ ಎಷ್ಟು ಬರ್ತಾ ಇದೆ ಅಂತಂದರೆ ನಾವು ಆಫ್ ರೋಡು ಅದು ಇದು ಎಲ್ಲ ಮಾಡಿರೋದ್ರಿಂದ ನೀವು ನೋಡಿ ಇಲ್ಲಿ 8.2 ಕಿಲೋಮೀಟ್ರ್ ಆವ್ರೇಜ್ ಬರ್ತಾ ಇದೆ ಅಷ್ಟೇ. ನೋಡಿ ಇಲ್ಲಿ 8.2. ಏನು ಹಿಂಗಾದರೆ ಏನು ಮಾಡೋಂಗಿಲ್ಲ. ಬಟ್ ನಮ್ಮ ಶಶಾಂಕ ಚೆನ್ನಾಗಿ ಹೇಳ್ತಾನೆ ಅದನ್ನು. ಒಂದು ಸಲ ಗಾಡಿ ತಗೊಂಡಿದ್ದೀರಾ, ಇನ್ನು ಮೈಲೇಜ್ ಬಗ್ಗೆ ಯೋಚನೆ ಮಾಡಬೇಡಿ. ಇನ್ನು ಏನು ಯೋಚನೆ ಮಾಡಿ ಅಂತಂದರೆ, ಈ ಥರ ಮೈಲೇಜ್ ಬರದೇ ಇರೋ ಕಾರ್ ಹತ್ತಿಟ್ಕೊಂಡ್ರು ನಾನು ಮೇಂಟೈನ್ ಮಾಡ್ತೀನಿ ಅನ್ನೋಷ್ಟಕ್ಕೆ ದುಡಿಯೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾನೆ. ಅದು ಒಳ್ಳೆ ಕಾನ್ಸೆಪ್ಟ್ ಆ್ಯಕ್ಚುಲಿ. ನಾನು ಇವಾಗ ಅದನ್ನೇ ಪಾಲಿಸ್ತಾ ಇರೋದು. ಆದರೆ ಇನ್ನೂ ದುಡಿಯೋಕ್ಕೆ ಶುರು ಮಾಡಿಲ್ಲ. ಇನ್ನು ಇದ್ದೀರಲ್ಲ ಸರ್, ಎಲ್ಲಿ ದುಡಿತಾ ಇದ್ದೀನೋ ಸಾಲ್ತಾ ಇಲ್ಲ ನನಗೆ. ಸಾಲ್ತಾ ಇಲ್ಲ ಅಂದರೆ ಏನೋ ಆಲ್ಟರ್ನೇಟಿವ್ ಆಗಿ ಮಾಡ್ತಾ ಇರಬೇಕು. ಅದಕ್ಕೆ ಈಗ ಕೆಲವೊಂದು ಐಡಿಯಾಸ್ಗಳನ್ನ ಹಾಕಿದ್ದೀನಿ, ನೋಡೋಣ ಅದು ಹೆಂಗಾಗುತ್ತೆ, ದೇವರ ಆಶೀರ್ವಾದ. ಸೊ ಈಗ ಅಲ್ಲಿಂದ ನೋಡ್ತಾ ಇದ್ದೀರಲ್ಲ, ಕುದುರೆಮುಖನ ದಾಟಿ ಮುಂದೆ ಬಂದಿದ್ದೀವಿ. ಸೊ ನೆನ್ನೆ ಹಿಂಗೆ ಹೋಗಿ ಕುದುರೆಮುಖ ಟೌನ್ಶಿಪ್ ಎಲ್ಲ ನೋಡ್ಕೊಂಡು ಬಂದ್ವಲ್ಲ, ಅದರ ನೆಕ್ಸ್ಟ್ ಫೇಸ್ಗೆ ಇವಾಗ ಹೋಗ್ತಾ ಇರೋದು. ಅಂತಂದರೆ ಅಲ್ಲೊಂದು ಚೆಕ್ ಪೋಸ್ಟ್ ಥರ ಇರುತ್ತೆ ಕುದುರೆಮುಖ ಆ ಒಂದು ಇದಕ್ಕೆ. ಸೊ ಅದರ ನಾವು ಸ್ಟ್ರೈಟ್ ಹೋಗಬೇಕು. ಇದೇ ಸಮಸ್ಯೆ, ಶನಿವಾರ ಭಾನುವಾರ ಈ ಬಿಡು, ಇನ್ನೇನು 2 ದಿನ ಓಡಾಡ್ಕೊಂಡ್ವಲ್ಲ, ಎಲ್ಲ ಗೊತ್ತಾಯ್ತು. ನಾವೇ ಇನ್ಫ್ಲೂಯೆನ್ಸ್ ಮಾಡೋದಲ್ವಾ, ಬನ್ನಿ ಸುತ್ತಾಡಿ ಅಂತ. ಅಲ್ಲಿ ಮುಂದೆ ಹಾಕ್ಬಿಡಲ್ಲಿ, ಅಲ್ಲಿ ಹಾಕ್ಬಿಟ್ಟು ಈ ನದಿ ಸೇರೋದನ್ನು ಒಂದು ರೌಂಡ್ ನೋಡ್ಕೊಂಡು ಹೋಗ್ಬಿಡೋಣ. ಅಣ್ಣ ನಾನು ಆರಾಮ್, ನೀವು ಆರಾಮ? ಏನು ಸಖತ್ತಾಯ್ತು ಗುರು ಇದು. ಇಲ್ಲೇ ಹಾಕ್ಬಿಡು. ಡನ್. ಬೇರೆ ಬೇರೆ ನದಿನಾ? ಇಲ್ಲ ಅಲ್ವಾ? ಒಂದೇ ನದಿ. ಭದ್ರಾ ಇದೆಲ್ಲ ಹೋಗ್ಬಿಟ್ಟು ಭದ್ರಾಕ್ ಸೇರುತ್ತೆ. ಅಲ್ಲಿ ನೆನ್ನೆ ನೀವು ಅಲ್ಲಿ ಮಂಗಳೂರು ಇವಾಗ ನೀರು ಮತ್ತೆ ಇನ್ನೊಂದು ಓ ಆ ಪೈಪ್ ನೋಡಿದ್ವಲ್ಲ, ಔಟ್ಲೆಟ್ ನೀರು ಹೋಗ್ತಿತ್ತಲ್ಲ, ಎಕ್ಸೆಸ್ ಸೀವೇಜ್, ಅದು ಇದು ಬಂದು ಜಾಯ್ನ್ ಆಗುತ್ತೆ. ಓಕೆ, ಸೊ ಜಾಯ್ನ್ ಆಗೋದು ನೋಡ್ಕೊಳ್ಳೋಣ ಬನ್ನಿ ಬ್ರೋ. ಹಂಗೆ ನೋಡ್ಕೊಂಬರೋಣ. ಇಲ್ಲಿ ನೋಡಿದ್ರ ನೀವು? ನೀವು ಯಾವರು? ನಾನು ಮೂಡಿಗೆರೆ. ಮೂಡಿಗೆರೆನೇ? ಮೂಡಿಗೆರೆಯಲ್ಲಿ ಎಲ್ಲಿ? ಮೂಡಿಗೆರೆ ಆ ಕಡೆ ಗೋಣಿಗೂಡ ಅಂತ. ಗೋಣಿಗೂಡ. ನಿಮ್ಮದು? ನಮ್ಮದು ಮೂಡಿಗೆರೆ. ಸೇಮ್ ಒಂದೇ ಊರು. ಈಗ ಎಷ್ಟು ಜನ ಬಂದಿದ್ದು ಟೋಟಲ್ ನೀವು? 4 ಜನ 5 ಜನ. ಅಲ್ಲಿ ಮೂಡಿಗೆರೆಯಿಂದ ಎಷ್ಟು ಅವರ್ ಬೇಕಾಗುತ್ತೆ ಅಣ್ಣ? ಥ್ಯಾಂಕ್ ಯು. ಮೂಡಿಗೆರೆಯಿಂದ ಒಂದು 2 ಅವರ್ 2 ಅವರ್ಸಾ? 3 ಅವರ್ಸ್. ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ ನೀರು, ಈ ನೀರು ಹೋಗಿ ಜಾಯ್ನ್ ಆಗುತ್ತೆ. ವಾವ್, ಏನು ಬ್ಯೂಟಿಫುಲ್ ಆಗೈತೆ ನೋಡಿ, ಅದು ಸಖತ್ತಾಗಿದೆ. ಜನ ಎಲ್ಲರೂ ನಿಂತ್ಕೊಂಡು ಇಲ್ಲಿ ಆರಾಮಾಗಿ ನೋಡ್ಕೊಂಡು ಹೋಗ್ತಾರೆ. ಸೊ ಅದು ಖುಷಿ ವಿಚಾರ. ಜೊತೆಗೆ ಇಲ್ಲಿ ನೋಡಿ ಫೋಟೋ ಸೆಷನ್ ನಡೀತಾ ಇದೆ ಹುಡುಗರದು. ಫೋಟೋ ಸೆಷನ್ ಅದ್ಭುತವಾಗಿ ಕಾಣಿಸ್ತಾ ಇದೆ. ಈ ನೋಟವನ್ನು ನೋಡೋಕ್ಕೆ ಒಂಥರ ಚೆಂದ ಮನುಷ್ಯನಿಗೆ. ಬ್ರೋ ಎಷ್ಟನೇ ಸಲ ಬರ್ತಾ ಇರೋದು ನೀವು ಇಲ್ಲಿಗೆ? ಬರ್ತಾ ಇರ್ತೀವಿ ಲೋಕಲ್. ಆವಾಗ. ಓಕೆ. ಹೆಂಗನ್ಸುತ್ತೆ ಕುದುರೆಮುಖ? ಹಾಂ, ಸೂಪರ್ ಅಲ್ಲ? ಒಂಥರ ವೈಬ್ ಅದು. ಕುದುರೆ ಮಳೆ ಸೀಸನಲ್ಲಿ ಬರಬೇಕು. ಹೌದು. ಎಷ್ಟೋ ಜನಕ್ಕೆ ಪಾಪ ಕುದುರೆಮುಖ ಬರೋದು ಅನ್ನೋದೇ ಒಂದು ದೊಡ್ಡ ಡ್ರೀಮ್ ಆಗಿರುತ್ತೆ. ಇನ್ನೂ ಸಕ್ಸಸ್ ಮಾಡ್ಕೊಳಕ್ಕಾಗಿರಲ್ಲ. ಒಂದು ವಾರದಿಂದ ಟಾರ್ಗೆಟ್ ಇಟ್ಟಿದ್ವಿ. ಅಂಥದ್ರಲ್ಲಿ ನಾವು ಅದೃಷ್ಟವಂತರು. ಆವಾಗ ಅಂದ್ಕೊಂಡ ತಕ್ಷಣ ಬರ್ತೀವಲ್ಲ ಅಂತ. ಯಾಕೆ ಅಂತಂದರೆ ನೋಡಿ, ಈ ನೋಟನ ನೋಡೋಕ್ಕೆ ಮೇ ಬಿ ಅಲ್ಲೆಲ್ಲ ಅಲೋ ಇದ್ದಿದ್ರು ಹೋಗ್ಬೋದಿತ್ತು. ಬಟ್ ಸ್ಟಿಲ್ ಅವೆಲ್ಲ ಫಾರೆಸ್ಟ್ ರೇಂಜಿಗೆ ಬರೋದ್ರಿಂದ ನಾವು ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ. ದೂರದಿಂದ ನಿಂತು ನೋಡ್ಕೊಬೇಕು. ಇವನ್ ಈ ರೋಡಲ್ಲಿ ನೀವು ಮಧ್ಯದಲ್ಲಿ ಎಲ್ಲೂ ಕೂಡ ನಿಲ್ಸಂಗಿಲ್ಲ. ಇವರೇ ಫೋಟೋ ತೆಗೆಸ್ಕೊಳಕ್ಕೆ ಕರೆದಾಗ ನಾನು ಅದೇ ಹೇಳಿದ್ದು, ಅಲ್ಲೆಲ್ಲೂ ನಿಲ್ಸಂಗಿಲ್ಲ ಅವರ, ಮುಂದೆ ಬನ್ನಿ ನಿಲ್ಸೋಣ ಅಂತಂದ್ಬಿಟ್ಟು ಜನಗಳಿದ್ದ ಜಾಗದಲ್ಲಿ ನಿಲ್ಸ್ಕೊಂಡ್ವಿ. ಕಾರಣ ಏನು ಅಂತಂದರೆ ಇಲ್ಲಿ ಅನಿಮಲ್ಸ್ಗಳು ಅಟ್ಯಾಕ್ ಮಾಡೋಂಥ ಚಾನ್ಸಸ್ಗಳು ಇರುತ್ತೆ, ಹೇಳೋಕ್ಕಾಗಲ್ಲ. ಯಾಕಂದರೆ ನ್ಯಾಷನಲ್ ಪಾರ್ಕ್ ಆಗಿರೋದ್ರಿಂದ ಕೆಲವೊಂದನ್ನು ನಾವು ಮೀರೋಕ್ಕಾಗಲ್ಲ. ಸೊ ಅದಾದ್ಮೇಲೆ ಇನ್ನೊಂದೇನೋ ನೋಡಿ, ಈ ಥರ ಜಾಗದಲ್ಲಿ ಬಂದು ನಿಲ್ಸ್ಕೊಂಡ್ರೆ ಒಂದು ಜಾಗನ ನೋಡ್ಕೊಂಡು ಹೋಗ್ಬೋದಲ್ಲ. ಅದಕ್ಕೆ ಈ ಜಾಗನ ನೋಡ್ಕೊಂಡು ಮತ್ತೆ ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ಬರೋಣ ಹಾಗಾರೆ. ಹುಷಾರು. ಹಾಂ, ಆರಾಮಾಗಿ ಪೀಸಾಗಿ ಬನ್ನಿ. ಡನ್, ಬಾಯ್. ಎಸ್, ಇಷ್ಟಿದೆ. ಈ ಹಸುಗಳು ಎಲ್ಲಿ ಬಂತು ಅಂತಲೇ ಗೊತ್ತಿಲ್ವಲ್ಲ. ಹೆದರಬೇಡಿ, ನಾನೇನು ಮಾಡಲ್ಲ. ಅದು ಯಾಕೋ ಲುಕ್ ಕೊಡ್ತಾ ಇದೆ. ಓ ಅಟ್ಯಾಕ್ ಮೋಡ್ ಆನ್. ಬನ್ನಿ ಬ್ರೋ, ಅಟ್ಯಾಕ್ ಮಾಡೋಂಗೆ ಕಾಣಿಸ್ತಾ ಇದೆ. ಅದು ಯಾಕೋ? ಇಲ್ಲ ಹಂಗೇನಿಲ್ಲ. ಬನ್ನಿ ನಡ್ರಿ ನೀವು. ಸರ್ ನಮಸ್ಕಾರ, ಆರಾಮ ಸರ್? ತಗೊಳ್ಳಿ. ನಿಮ್ದು ಲಾಗ್ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನೀವು ಎಲ್ಲಿಯವರು? ಧರ್ಮಸ್ಥಳ. ಧರ್ಮಸ್ಥಳ. ಅಲ್ಲಿಂದಾನೇ ಬಂದ್ವಿ ಮೊನ್ನೆ.
ಯಾವ್ದು ಕಾರಲ್ಲಿ ಬಂದ್ರಾ? ಓಕೆ ಸರ್, Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡ್ತಾ ಇರ್ತೀನಿ ಬ್ಲಾಗ್. ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನೋಡಿ ಎಳ್ನೀರಲ್ಲಿ ಇದು ಹೋಗಿದ್ರೆ ಹಾಂ, ದಿಡ್ಪೆಯಿಂದ ಬಂದ್ವಿ. ಹಾಂ, ದಿಡ್ಪೆಯಿಂದ ಬಂದ್ವಿ. ಓಕೆ, ಥ್ಯಾಂಕ್ ಯು. ಎಸ್ ಬ್ರೋ, ಇದು ಇನ್ನೂ ಅಟ್ಯಾಕ್ ಮಾಡಲ್ಲ ಇದೆ ಬ್ರೋ. ಹಾಂ, ನೋಡಿ ನನ್ನನ್ನು ಮಾತ್ರ ಯಾಕೆ ಲುಕ್ ಕೊಡ್ತಾ ಇದ್ದು ನೋಡಿ ಅಲ್ಲಿ. ಅದು ಕಾಲಲ್ಲಿ ಬೇರೆ 2 ಸಲ ಹಿಂಗೆ ಸಿಗ್ನಲ್ ಕೊಡ್ತಾ ಭಯ ಆಯಿತು, ಯಾಕೆ ಸವಾಸ ಅಂತ. ಅದಕ್ಕೆ ಸೈಡಿಗೆ ಬಂದೆ. ಹೋಗೋಣ? ಇಲ್ಲ ಇಲ್ಲ ಇಲ್ಲ, ಸೈಡಲ್ಲೇ ಇದ್ದೀವಿ ಬ್ರೋ. ಫೋಟೋ ತೆಗ್ಸ್ಕೊತೀರಾ? ಬನ್ನಿ ಬನ್ನಿ. ಏ ಹೇ ಹೇ, ಎಲ್ಲಿ? ಯಾವೂರು? ಮಂಡ್ಯ. ಜಮಾಯಿಸಿ. ಎಲ್ಲ ಕಡೆ ನಮ್ಮ ಕೇಕ್ ಸಿಗ್ತಾರೆ, ಅದೇ ಒಂದು ಖುಷಿಯಾದ ವಿಚಾರ. ತೆಗ್ಸ್ಕೊಳ್ಳಿ ಬ್ರೋ, ಸಿಂಗಲ್ ತೆಗ್ಸ್ಕೊಳ್ಳಿ. ಎಸ್, ಏ ಏ ಏ ಪೋಸ್ ಚೆನ್ನಾಗಿ ಕೊಡಿ ಬ್ರೋ. ಹಿಂಗೆ ಏನಾರು ಕೊಡಿ, ಹಿಂಗೆ ಸೈಡಲ್ಲಿ ನಿಂತ್ಕೊಳ್ಳಿ, ಒಂದು ಸೈಡಿಗೆ ನಿಲ್ಲಿ. ಹಾಸ್ಟೆಲ್ ನಿಲ್ಲಿ ಸಾಕು. ಈ ಕಡೆಯಿಂದ ಕವರ್ ಮಾಡಿ ಬ್ರೋ ನೀವು, ಸೈಡ್ ಆ್ಯಂಗಲ್ಲು. ಎಸ್, ಸೆಂಟ್ರ್ ಆ್ಯಂಗಲ್ ತಗೊಂಡು ಕವರ್ ಮಾಡಿ. ಸೊ ನೋಡಿ, ನಾವು ಎಕ್ಸಿಟ್ ಆಗಿದ್ದು ನಿನ್ನೆ ಈ ಒಂದು ಗೇಟ್ ಮುಖಾಂತರ. ನಮ್ಗೆ ಅನ್ಸ್ಬೋದು ಕ್ಯಾಬ್ ಬಂಡಿಂದ, ಲಕ್ಕಿ ಡ್ಯಾಮ್ ಬಂಡಿಂದ ಎಕ್ಸಿಟ್ ಆಗಿ. ಎಸ್, ಲಕ್ಕಿ ಡ್ಯಾಮ್ ಬಂಡಿಂದ. ನಮ್ಗೆ ಅನ್ಸ್ಬೋದು ಕುದುರೆಮುಖ ಏನು ಈ ರೋಡಲ್ಲಿ ಹೋಗ್ಬೇಕಾದ್ರೆ ನುಗ್ಬಿಡೋಣ ಅಂತ. ಹಂಗೆ ನುಗ್ಬಾರ್ದು ಅಂತಲೇ ಇದು ಕೊಡೋದು, ಏನೋ ಪಾಸ್ ಕೊಡೋದು. ಪಾಸ್ ಕೊಡ್ತಾರೆ, ನೀವು ಹೋಗಕ್ಕಾಗಲ್ಲ, ಎಲ್ಲ ಕಡೆ ಗೇಟ್ ಬಂದಿರುತ್ತೆ. ಬಟ್ ಬೈಕ್ ಬಂದ್ರೆ ಚಾನ್ಸ್ ಇದೆ. ನೀವು ಬೈಕಲ್ಲಿ ಬಂದರೂ ಹೋಗಕ್ಕಾಗಲ್ಲ. ಅಲ್ಲಿ ಇನ್ನೊಂದು ಗೇಟ್ ಇದೆಯಲ್ಲ, ಹಂಗಂತೀಯ? ಅಲ್ಲ, ಲಕ್ಕಿ ಡ್ಯಾಮ್ಗೆ ಹೋಗಕ್ಕಾಗಲ್ಲ, ಬೇರೆ ಏನೋ ಹಳೆ ಟೌನ್ಗೆಲ್ಲ ಹೋಗ್ಬೋದಲ್ಲ ಸರ್. ಹಳೆ ಟೌನಿಗೆ ಹೋಗ್ಬೋದು, ಆದರೆ ಪಾಸ್ ನಿಮ್ಗೆ 1.5 ಗಂಟೆ ಇರುತ್ತಲ್ಲ ಸರ್. ಇಲ್ಲಿಗೆ ಕರೆಕ್ಟ್. ಅಲ್ಲಿ ಹಿಡ್ಕೊಂಡು ಹೋಗ್ತಾರೆ. ಅದು ನಿಜಾನೇ. ಬಟ್ ಸ್ಟಿಲ್ ನಾವು ಇದನ್ನೆಲ್ಲ ಮಾಡಕ್ಕೆ ಟ್ರೈ ಮಾಡಿದ್ದೀವಿ ಮುಂಚೆನೆ. ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಅವೆಲ್ಲ ಆಗಲ್ಲ ಅಂತ ಗೊತ್ತಾದ್ಮೇಲೆ ಎಲ್ಲ ಮುಚ್ಕೊಂಡು ಕರೆಕ್ಟಾಗಿ ಲೀಗಲಾಗಿ ಹೆಂಗಿದೀವಿ ಹಂಗೆ ಮಾಡೋಕ್ಕೆ ಶುರು ಮಾಡಿರೋದು. ನಾನು ಆ ಥರ ಎಲ್ಲ ರಿಸ್ಕ್ ತಗೊಳ್ಳಲ್ಲ. ನಂದು ಏನೇ ಇದ್ರೂ ಒಳ್ಳೆವೇ ಅಷ್ಟೇ. ಲೀಗಲ್ ಅಡ್ವೈಸ್ ಅಷ್ಟೇ. ಲೇಟ್ ಆಗಲಿ, ನಿಧಾನ ಆಗಲಿ, ತೊಂದರೆ ಇಲ್ಲ. ಈಗ ನೋಡಿ, ಲಕ್ಕಿ ಡ್ಯಾಮ್ ಎಲ್ಲ ನೋಡೇ ಇರಲಿಲ್ಲ. ಮಾಸನ್ನವ್ರು ಹಂಗೆ ಸರ್, ಮಾಡಬೇಕು ಅಂದಿದ್ದು ಮಾಡ್ತಾ ಇರ್ತೀವಿ. ಹ್ಞೂ ಕಣಪ್ಪ, ಕಟ್ ಮಾಡಿ ಅಷ್ಟೇ. ಇದಕ್ಕೇನು ಮಾತಾಡೋಂಗಿಲ್ಲ, ನೀವೇ ಕಮೆಂಟ್ ಮಾಡಿ ಏನು ಅಂತ. ಹಾಸನ್ನವ್ರ ಬಗ್ಗೆ ನೀವೇ ಹೇಳ್ಬಿಡಿ ಅಷ್ಟೇ. ಎಸ್, ಏನು ಸೀಬೆ ಮರಗಳು. ಇನ್ನೊಂದು ಪೂರ್ತಿ ಹಿಂಗೆ ಇರುತ್ತೆ. ಒಂದು ಕೆಲಸ ಮಾಡೋಣ, ಇನ್ನೊಂದು ಕಡೆ ನೋಡೋಣ. ನೆನ್ನೆ ತುಂಬಿದಾಗೆ ಒಂದು ಲೋಡ್ ಹಾಕೊಳ್ಳೋಣ, ಸೀಬೆ ಮರ ಎಲ್ಲರೂ ಸಿಕ್ಕಿದ್ರೆ. ಶೃಂಗೇರಿಯಲ್ಲಿ ದೇವಸ್ಥಾನ ಮುಂದೆ ಮಾರ್ಬಿಡೋಣ ಅಷ್ಟೇ, ಅದೇ ಮಾಡ್ಬೇಕು. ಸೀಬೆ ಹಣ್ಣು ಅಂತ 55 ರೂಪಾಯಿ ಮರಣ ಹೊಡೆದು ಕಳಿಸ್ತಾರೆ ಅಷ್ಟೇ ಅವರ ಮದುವೆಗಳ ಅಂತ. ಇದು ಜಯಲರ್ ಜಂಗಲ್ ಲಾಡ್ಜಸ್ ರೆಸಾರ್ಟ್. ನೀವೇನಾದ್ರೆ ಸಫಾರಿ ಹೇಳಿದ್ವಲ್ಲ, ಸೊ ಇಲ್ಲಿಗೆ ಬಂದು ಆ ಪ್ಯಾಕೇಜ್ ಬುಕ್ ಮಾಡಿದ್ರೆ ಇದು ಓಕೆ. ನಾವು ಈಗ ಏನು ನೆನ್ನೆ ವಿಡಿಯೋದಲ್ಲಿ ನಾವೆಲ್ಲ ಓಡಾಡಿದ್ವಲ್ಲ, ಅಲ್ಲಿಗೆಲ್ಲ ಹೋಗ್ಬೇಕು ಅಂದರೆ ಜಯಲರ್ ಬುಕ್ ಮಾಡ್ಕೊಳ್ಳಿ. ಆರಾಮಾಗಿ ಒಳಗಡೆ ಲಕ್ಕಿ ಡ್ಯಾಮು ಅದು ಇದು ಎಲ್ಲನೂ ತೋರಿಸ್ಕೊಡ್ತಾರೆ. ನೀವು ಅದನ್ನೆಲ್ಲರೂ ಕೂಡ ಎಂಜಾಯ್ ಮಾಡ್ಬೋದಾಗಿರುತ್ತೆ. ಮತ್ತು ಮೇಲ್ಗಡೆ ನೋಡಿ, ಇಲ್ಲಿ ಬೆಟ್ಟ ಎಷ್ಟು ಹಚ್ಚ ಹಸಿರಾಗಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಒಳ್ಳೆ ಆ ಕಡೆ ಈ ಕಡೆ ಬರೀ ಹಸಿರೇ ತುಂಬಿದೆ. ನೋಡೋಕ್ಕೆ ಒಂಥರ ಖುಷಿ ಆಯ್ತಾ ಇದೆ ಮನಸ್ಸಿಗೆ. ಹಿಂಗೆಲ್ಲ ನಿಲ್ಲಿಸಬಾರ್ದು ಅಲ್ವಾ? 1.5 ಗಂಟೆ ಟೈಮ್ ಕೊಡೋದು. ಅಬ್ಬಾ ಕಿರಿಕ್ ಪಾರ್ಟಿ ಫಿಲಮ್ನ ಇನ್ನೊಂದ್ಸಲ ನೋಡಿದಷ್ಟು ಖುಷಿ ಆಯ್ತಾ ಇದೆ ನನಗೆ ಅಲ್ವಾ? ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ. ಯಾವುದಿದು? ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ವರ್ಲ್ಡ್ ಹೆರಿಟೇಜ್ ಸೈಟು. ಅಲ್ಲಿ ಹಾಕರ್ಕೊಣೋ. ಇಲ್ಲಿ ನೋಡಿ ದೇವಸ್ಥಾನ. ನನಗೆ ಈ ಥರ ಜಾಗಗಳೆಲ್ಲ ನಿಲ್ಲಿಸ್ಬೇಕು ಅಂತ ಆಸೆ ನನಗೆ. ನಿಲ್ಸಲ್ವ ನೀನು? ನಿಲ್ಸಂಗಿಲ್ಲ, ರೂಲ್ಸ್. ಅಲ್ಲ, ಅಲ್ಲಿ ದೇವಸ್ಥಾನ ಇತ್ತಲ್ಲ, ಅಲ್ಲಿ ನಿಲ್ಲಿಸ್ಬೋದು. ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಇತ್ತಲ್ಲ, ಅಲ್ಲಿ ನಿಲ್ಲಿಸ್ಬೋದು. ಓಹೋ ಏನು ಗುರು ಇದು? ಪೂರ್ತಿ ಹಿಂಗೆ ಇದೆ ಸರ್, ಹೋಗೋ ತನಕ. ಹೌದಾ? ಬೈಕಲ್ಲಿ ಬಂದ್ರೆ ಇನ್ನೂ ಒಳ್ಳೆ ಮಜಾ ಇರುತ್ತಲ್ಲ. ಬೇಜಾರಾಗೈತೆ. ಓಹೋ ವಾಟರ್ ಫಾಲ್ಸ್ ಏನು ಚೆನ್ನಾಗಿದೆ ಇದು. ಕಡುಂಬಿ ವಾಟರ್ ಫಾಲ್ಸ್ ಅಂತನಾ? ಕಡುಂಬಿ ವಾಟರ್ ಫಾಲ್ಸು. ಹಾಂ, ಇಲ್ಲೇ ಇದೆಯಲ್ಲ ಕಡಂಬಿ ಜಲಪಾತ. ಮಳೆಗಾಲ ಕ್ರೇಜ್ ಮಳೆ ಬರ್ತಾ ಇದೆ. ನಾವೇನಕ್ಕೆ ಗಾಡಿನ ಜಾಸ್ತಿ ನಿಲ್ಲಿಸ್ತಾ ಇಲ್ಲ ಅಂದರೆ, ನಾವೇ ಆ ಥರ ನಿಲ್ಸ್ಕೊಂಡು ಹೋಯ್ತು ಅಂತಂದರೆ ವಿಡಿಯೋದಲ್ಲಿ ಬರೋರ್ಗು ನಾವು ಅದನ್ನೇ ಪ್ರಮೋಟ್ ಮಾಡ್ತೀವಿ ಅಂತ.
ಹಂಗಾಗಿ ನಾವೆಲ್ಲೂ ಸ್ಟಾಪ್ ಮಾಡ್ತಾ ಇಲ್ಲ, ಹಾಗೇ ನೋಡ್ಕೊಂಡು ವ್ಯೂ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಮಾಡಬೇಡಿ, ನೀವು ಹಂಗೆ ಮಾಡಿ. ನೋಡಿ ಯಾವ ಗುಹೆ ಒಳಗಡೆ ಹೋಗೋ ಥರ ಫೀಲ್ ಇದು. ಒಳ್ಳೆ ಆ್ಯಕ್ಚುಲಿ ಮಳೆ ಬರೋಂಗಾಗಿದೆ. ಮಳೆ ಬಂದರೆ ಇನ್ನೂ ಸಖತ್ತಾಗಿರುತ್ತೆ ಮಾತ್ರ. ಶೃಂಗೇರಿ ಕಾರ್ಕಳ ಬಾರ್ಡ್ರಿಗೆ ಇನ್ನೊಂದು 4 ಕಿಲೋಮೀಟ್ರಲ್ಲಿದ್ದೀವಿ. ಆವಾಗ ರೋಡ್ ಬರ್ತಾ ಇದ್ದಂಗೆ ಹಿಂಗೆ ಓಪನಿಂಗ್ ಕೊಡ್ತು. ಆ ರೈಟ್ ಸೈಡ್ ನೀವು ನೋಡ್ತಾ ಇತ್ತು ಅಂತಂದರೆ, ನಾನಿಲ್ಲಿ ಕಾರಲ್ಲಿ ಕೂತ್ಕೊಂಡು ತೋರಿಸ್ತಾ ಇರೋದು ಏನೋ ಗೊತ್ತಿಲ್ಲ, ಬಟ್ ನೀವು ಲೈವಲ್ಲಿ ನೋಡ್ತು ಅಂತಂದರೆ ಈ ಒಂದು ವ್ಯೂಗೆ ಫ್ಲ್ಯಾಟ್ ಆಗಿಬಿಡ್ತೀರ. ಎಸ್ ನೋಡಿ, ಮಂಗಳೂರಿಗೆ ಸ್ಟ್ರೈಟು, ಧರ್ಮಸ್ಥಳಕ್ಕೆ ಸ್ಟ್ರೈಟು, ಶೃಂಗೇರಿಗೆ ರೈಟ್ ತೊಗೊಬೇಕು. ಈ ಊರ ಹೆಸರು ಬಂದ್ಬಿಟ್ಟು SK ಬಾರ್ಡರ್ ಅಂತಂದರೆ ಶೃಂಗೇರಿ ಮತ್ತು ಕಾರ್ಕಳ ಬಾರ್ಡರ್ ಅಂತ ಇದೆ. ಓಕೆ, ಇಲ್ಲಿ ನಾವಿವಾಗ ರೈಟಿಗೆ ತಗೋತಾ ಇದ್ದೀವಿ. ತುಂಗಭದ್ರಾ ರಾಜ್ಯ ಅರಣ್ಯ, ಸೊ ಮೀಸಲು ಅರಣ್ಯ ಆಗಿರುತ್ತೆ ಇದು ಕೂಡ. ಇದೊಂಥರ ಚೆನ್ನಾಗಿದೆ ಅಲ್ವಾ, ಈ ಥರದ ಎಲೆಗಳೆಲ್ಲ ಇದೇ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಬಿಸಿಲು ಜಾಸ್ತಿ ಆಯ್ತು ಆ್ಯಕ್ಚುಲಿ, ಬಟ್ ಹೋಗ್ತಾ ಹೋಗ್ತಾ ಆಗುಂಬೆ ಅಲ್ಲೆಲ್ಲ ಹೆಂಗಿದೆಯೋ ನೋಡಬೇಕು. ನಿಲ್ಸು ಆಶೀರ್ವಾದ ತಗೊಂಡು ಹೋಗೋಣ. ಶಕ್ತಿ ಗಣಪತಿ ದೇವಸ್ಥಾನ, ಗಣಪತಿ ಕಟ್ಟೆ, ಊರ ಹೆಸರೇ ಗಣಪತಿ ಕಟ್ಟೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ರೇಂಜ್ಗೆ ಬರುತ್ತೆ. ಸೊ ನನಗೆ ಈ ಥರ ಬೆಟ್ಟದಲ್ಲಿರೋ ದೇವಸ್ಥಾನಗಳು ಇವೆಲ್ಲ ನೋಡಿದ್ರೆ ಒಂಥರ ಖುಷಿ. ನೋಡಿ, ಇಲ್ಲಿ ಹಣ್ಣು ಕಾಯಿ ಪೆಟ್ಟಿಗೆ, ನೀವೇನಾರ ಪೂಜೆ ಐಟಮ್ ತಂತು ಅಂತಂದರೆ ನೋಡಿ ಇಲ್ಲಿ ಹಾಕ್ಬಿಟ್ಟು ಹೋಗ್ಬೋದು. ಸೊ ಅವರು ಪೂಜೆ ಮಾಡಿ ದೇವ್ರಿಗೆ ಅರ್ಪಿಸ್ತಾರೆ. ಇಂಥ ಪ್ರಶಾಂತವಾದ ಜಾಗದಲ್ಲಿ ಈ ಥರ ದೇವಸ್ಥಾನ ನೋಡೋಕ್ಕೆ ಒಂಥರ ಖುಷಿ. ಗಣಪ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಗುಡ್ ಬಾಯ್, ಹಂಗೆ ಇರು. ನೋಡಿ ಅಲ್ಲೇ ಹಾಕಿದ್ದಾರೆ, ಕಾಡು ಪ್ರಾಣಿಗಳಿಗೆ ತೊಂದರೆನ ಕೊಡಬೇಡಿ, ನಿಮ್ಮ ಪಾಡಿಗೆ ನೀವು ಬಂದು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಚೆಕ್ ಪೋಸ್ಟ್ಗೆ ಇನ್ನೂ 1.5 ಕಿಲೋಮೀಟ್ರ್ ಇದೆ. ಸೊ ಈಗ ನಾವು ಅಲ್ಲೇನು ಕುದುರೆಮುಖ ಚೆಕ್ ಪೋಸ್ಟಲ್ಲಿ ಸ್ಲಿಪ್ ಇಸ್ಕೊಂಡ್ವೋ ಆ ಸ್ಲಿಪ್ನ ತಗೊಂಡು ಇವರು ಕೊಡಬೇಕು. ಈಗೇನು ರೋಡ್ ನೋಡ್ತಾ ಇದ್ದೀವೋ ಇದು NH 169 ಹೈವೇ. ಯಾಕಿದು ದೊಡ್ಡದಾಗಿಲ್ಲ ಅಂತಂದರೆ ನ್ಯಾಷನಲ್ ಫಾರೆಸ್ಟ್ ಮಧ್ಯದಲ್ಲಿ ಹೋಗ್ತಾ ಇರೋದ್ರಿಂದ ಅವಕ್ಕೆಲ್ಲ ಅಪ್ರೂವ್ ಸಿಗೋದು ಡೌಟು. ಆದರೆ ಎಂಕ್ರೋಚ್ಮೆಂಟು ಅವಕ್ಕೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಷ್ಟು ಸುಲಭಕ್ಕೆ ಒಪ್ಕೊಳ್ಳಲ್ಲ. ಸೊ ಫಾರೆಸ್ಟ್ ಲ್ಯಾಂಡ್ ಏನಿದೆಯೋ ಅದನ್ನು ಹಂಗೆ ಬಿಟ್ಟಿರ್ತಾರೆ. ಫ್ಯೂಚರಲ್ಲಿ ಯಾವುದಾದ್ರೂ ಟೆಕ್ನಾಲಜೀಸ್ ಬಂದು ಏನಾದರೂ ಡಿಫ್ರೆಂಟಾಗಿ ಮಾಡ್ತು ಅಂತಂದರೆ ಓಕೆ, ಇಲ್ಲ ಅಂತಂದರೆ ನಡೆಯಲ್ಲ. ಅದೆಲ್ಲ ನಿಧಾನ ಅಷ್ಟೇನಾ? ಅಷ್ಟೇ. ಇವಾಗ ಎಕ್ಸಾಕ್ಟಾಗಿ ಶೃಂಗೇರಿನಲ್ಲಿದ್ದೀವಿ. ಮೇಲಿಂದ ನೋಡಿದಾಗ ಗೋಪುರ ಕಾಣಿಸ್ತು. ಶಾರದಾಂಬೆಗೆ ಇಲ್ಲಿಂದನೇ ನಮಸ್ಕಾರ ಮಾಡ್ತಾ ಹೊರಡೋಣ. ನಮ್ಮ ಪಯಣವನ್ನು ಹೋಗೋಣ ಅಲ್ಲ ದೇವಸ್ಥಾನಕ್ಕೆ. 5 ಗಂಟೆಗೆ ಓಪನ್ ಸರ್. ಓಕೆ, ಇವಾಗ ಇನ್ನೂ 3 ಗಂಟೆ. ಶೃಂಗೇರಿನಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನಿಸುತ್ತೆ. ಈ ರೋಡ್ ಸೈಡಲ್ಲಿ ಇದ್ದ ಪಾಪ ಹಳೇ ಮನೆಗಳೆಲ್ಲ ನೋಡಿ ತೆಗೆದು ಹಾಕ್ಬಿಟ್ಟಿದ್ದಾರೆ ಎಲ್ಲ. ಆಲ್ಮೋಸ್ಟ್ ಎಲ್ಲನೂ ಹೊಡೆದಾಕ್ಬಿಟ್ಟಿದ್ದಾರೆ. ಕೆಲವೊಂದಿಷ್ಟು ಮನೆಗಳು ಹೊಡೆದಿಲ್ಲಪ್ಪ, ಮೇ ಬಿ ಚಾಲೆಂಜಸ್ ಮಾಡಿದ್ದಾರೆ ಅನಿಸುತ್ತೆ. ಅವರು ಕೋರ್ಟ್ಗೆ ಹೋಗಿರ್ತಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ ಗೊತ್ತಿತ್ತು ಅಂತಂದರೆ ನಮ್ಮ ಶೃಂಗೇರಿಯವರು ಕಮೆಂಟ್ ಮಾಡಿ ತಿಳಿಸಿ, ನಾವು ತಿಳ್ಕೊತೀವಿ. ಆಗುಂಬೆ ಹತ್ರ ಬರ್ತಿದ್ದಂಗೆ ನೋಡಿ ಕ್ಲೈಮೇಟ್ ಹೆಂಗೆ ಆಗ್ತಾ ಇದೆ ಅಂತ. ಮತ್ತು ಆ ಮಳೆ, ಆಗುಂಬೆ ಅಂತಂದರೆ ಮಳೆನೇ ಅಲ್ವಾ? ಮಳೆ ಆಗುಂಬೆ ಅಂತಂದರೆ ಮಳೆ. ಇನ್ನು ಆಗುಂಬೆಗೆ ಬಂದು ಮಳೆ ಹೋಗಲಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಇನ್ನು ಆಗುಂಬೆಗೆ ಬಂದು ಮಳೆ ಆಗಲಿಲ್ಲ ಅಂತಂದರೆ ಅದು ಪ್ರಯೋಜನವೇ ಇರಲ್ಲ. ಇನ್ನು 2 ಕಿಲೋಮೀಟ್ರ್ ಇದೆ. ಸೊ ಆಗುಂಬೆ ನಾವು ಈಗ ಹೋಗಿ ರೀಚ್ ಆಗ್ತೀವಿ. ಯಾವುದೋ ಗಣೇಶ
ಗಣೇಶ ಗ್ರ್ಯಾಂಡ್ ಅಂತ ಸಜೆಸ್ಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಇವಾಗ ಊಟಕ್ಕೆ ಏನು ತೊಯ್ತಾ ಇದ್ದೀವಿ. ನಮ್ಮ ಆಗುಂಬೆಗೆ ಬಂದಾಯಿತು. ಈ ಸರ್ಕಲ್ಲು ಮಜಾ ಆ್ಯಕ್ಚುಲಿ. ಆಗುಂಬೆಗೆ ಬಂದಾಗ ಈ ಸರ್ಕಲ್ ನೋಡೋಕ್ಕೆ ಒಂಥರ ಖುಷಿ. ಯಾವುದೋ ಜಮಾನ್ದಲ್ಲಿ ಕಟ್ಟಿರೋ ಇದು. ಇನ್ನೊಂದು ಗೊತ್ತಾ, ಮಂಗಳೂರಿಗೆ ಆವಾಗ ಬ್ರಿಟಿಷರು ಓಡಾಡಿರೋ ರೋಡ್ ಇದು, ಟ್ರೇಡ್ ರೋಡ್ ಗೊತ್ತಾ. ಆವಾಗ ಆಗುಂಬೆಲಿ ಬಂದು ಸ್ಟಾಪ್ ಮಾಡಿ ಹೋಯ್ತಾ ಇದ್ರು. ಗೊತ್ತಾ ನಿಂಗೆ ಹಿಸ್ಟ್ರಿ? ಸೊ ಅಂಥ ಹಿಸ್ಟ್ರಿ ಇರೋ ಊರಿದು. ಮತ್ತು ಕುಂದಾದ್ರಿಗೂ ಹೋಗ್ಬೋದಲ್ಲ. ಆ್ಯಕ್ಚುಲಿ ಕುಂದಾದ್ರಿ ನೋಡ್ಬೋದು ನಾವು ಇವಾಗ. ಎಲ್ಲಿದೆ ಗಣೇಶ್? ದೊಡ್ಡ ಹೋಟ್ಲೆ ಆಯಿತು ಇದು. ನೀವು ನೋಡಿ ಹೆಂಗಿದೆ ಅಂತ ಹೇಳಿ ಸರ್. ಚೆನ್ನಾಗೈತಾ? ನಿಜ. ಸೊ ರೋಟಿ ಹೇಳಿದ್ದಾನೆ. ನಾವು ಈಗ ಒಂದು ರೌಂಡು ಹಾಕೋಣ. ಮರನಾ? ಇಲ್ಲ, ಚಿಕ್ಕಪಟ್ಟೆ ಜಿಗಣ. ಓಹ್, ಕಾಣಿಸುತ್ತಾ? ಹೆಂಗೆ ಕಾಣಿಸ್ತು ನಿಮಗೆ ಜಿಗಣೆ? ಗಾಡಿಗೆ ಹೊತ್ಬಿಡುತ್ತಾ? ಮತ್ತೆ 1000 ಕೋಟಿ. ನಡ್ರಿ ಬೇಡ ಗಾಡಿಗೆ ಹತ್ತದ ಬೇಡ. ಅಯ್ಯೋ ಥೂ ಒಂಥರ ಇದಾಗುತ್ತಪ್ಪ ಅದು. ಸಾಯೋದು ಇಲ್ಲ. ಥೂಲೋ ನೋಡಿಲಿ, ಇರೋ ಬರೋದೆಲ್ಲ ಬರೀ ಲೀಚಸ್ಗಳೇ. ಇರಿ ಬೈ ಒಂದೇ ನಿಮಿಷ ಮಾಡ್ತಾ ಇರ್ತೀನಿ ಅಷ್ಟೇ. ಹಂಗೆ ಆ ಮುಳ ಅಂದ್ಬಿಟ್ರೆ ಒಂಥರ ನನಗೆ OCD. ಬೈ ಆ್ಯಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಟಯರ್ ಮೇಲೆಲ್ಲ ಹತ್ಕೊಂಡು ಬರ್ತಾ ಇದೆ ನೋಡಿ ಲೀಚ್ಗಳು. ಅಯ್ಯೋ ಶಿವನೇ ಶಂಕರ. ನೋಡಿ ಇಲ್ಲಿ ಹತ್ಕೊಂಡು ಟ್ರೈ ಮಾಡ್ತಾ ಇರೋದು ರಕ್ತ ಕುಡಿಯೋಕ್ಕೆ. ಇಲ್ಲಿ ಕೆಳಗೂ ನೋಡಿ ಇಲ್ಲಿ ಎಷ್ಟು ದೊಡ್ಡದು ಬರ್ತಾ ಇದೆ. ಹಂಗೆ ತುಂಬಿ ಕುಡಿದು ಬಿಡುತ್ತೆ ನೋಡಿ. ಇಲ್ಲಿ ಮೊನ್ನೆನೇ ನನಗೆ ಬ್ಯಾಂಡೇಜ್ ಹಾಕಿದ್ದೀನಿ, ಇನ್ನೂ ಹೋಗಿಲ್ಲ ಅದು. ನೋಡಿ ಇಲ್ಲಿ ಸರ್, ಹತ್ತಿದೆಯಾ? ನೋಡ್ಬೇಕು ಅಂದ್ರೆ ಇದೆಲ್ಲ ದಾಟಿ ನೋಡಿ ಇಲ್ಲಿ ನನ್ನ ಕಾಲ ನೋಡಿ ಇಲ್ಲಿ. ಇಲ್ಲಿ ಅದು ನೋಡ್ಬಿಡಿ, ಇದು ಮಾಡಿ ಅಲ್ಲಿ ಹೋಣ. ಶಾಂಪು ಹಾಕೋ ತೊಳೆದ್ಬಿಟ್ಟು ಓಹೋ ವಿಡಿಯೋ ಇದ್ದಿದ್ದು ಬಚಾವಾದವನು ಇನ್ನೊಂದು ಹುಡುಗ. ನಾನು ಆಗುಂಬೆಗೆ ಫಸ್ಟ್ ಬಂದಿದ್ದು ಯಾವಾಗ ಅಂತಂದರೆ, ಮಾದೇಶನ್ನ ಎಕ್ಸ್ಪಲ್ಸ್ ತಗೊಂಡು ಬಂದಿದ್ದೆ ನೋಡಿ. ಆವಾಗ ಸಿಕ್ಕಾಪಟ್ಟೆ ಮಳೆ ಇದ್ದ ಟೈಮಲ್ಲಿ ನಾನು ಬಂದಿದ್ದು. ಸೊ ಒಂದು ಸಲ ಹೋಗಿ ಸಾಕಾಗದೆ ಮತ್ತು ಇನ್ನೂ ಒಂದು ಸಲನೂ ಕೂಡ ಬಂದಿದ್ದೆ. ಅಂದರೆ ಒಂದು ಸಲ ಸನ್ಸೆಟ್ ಪಾಯಿಂಟನ್ನು ನೋಡಿ ಅದಾದಮೇಲೆ ಮತ್ತೆ 2ನೇ ಸಲನೂ ಬಂದು ನೋಡಿದ್ದೆ. ಸೊ ಇವಾಗ ನಮ್ಮ ಕಾರಲ್ಲಿ ಬಂದಿದ್ದೀನಿ, ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ. ಸೊ ಇವಾಗ ಎಕ್ಸಾಕ್ಟಾಗಿ ನಾವು ಎಲ್ಲಿದ್ದೀವಿ ಅಂತಂದರೆ ಆಗುಂಬೆ ಘಾಟ್ ಹತ್ರ ಬಂದಿದ್ದೀವಿ. ನನಗೆ ಯಾರು ಬೇಡ, ನನಗೆ ಬರೀ ವ್ಯೂ ಪಾಯಿಂಟ್ ಮಾತ್ರ ಸಾಕು. ನಾವು ವ್ಯೂ ಪಾಯಿಂಟ್ ನೋಡ್ಕೊಂಡು ಇಲ್ಲಪ್ಪ, ಹಂಗೆಲ್ಲ ಇಲ್ಲ. ನೋಡಿ ಇಲ್ಲಿ ಇಲ್ಲೊಂದು ಜಾಗ ಖಾಲಿ ಇದೆ, ಈ ಜಾಗದಲ್ಲಿ ಹೋಗಿ ನಿಂತ್ಕೊಬಿಡ್ತೀನಿ. ಫ್ಯಾನ್ಸ್ ನೀವೇ ಸುಮ್ಮನೆ ಹೋಗ. ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿದ್ವಿ, ಗೊತ್ತಾಯ್ತು. ನಿಮ್ಮ ಫ್ಯಾನ್ಸಿಗೆ ಗೊತ್ತಾಗಿದೆ. ಫ್ಯಾನ್ಸ್ ಎಸ್, ಗೊತ್ತಾಯ್ತು. ನಾನು ಒಂದ್ಸಲ ಹೇಳಿದ್ದೆ, ಒಂದ್ಸಲ ಈ ಜಾಗದಲ್ಲಿ ನಿಂತ್ಕೊಂಡೆ ಹೇಳಿದ್ದೆ. ಇಲ್ಲೆಲ್ಲ ಹಿಂಗೆ ನಾನು ಬೈಕಲ್ಲಿ ಬಂದಿದ್ದಲ್ಲ, ಆ ಕಾರ್ಗಳು ಬರೋದು ನೋಡ್ಬಿಟ್ಟು ಹೇಳಿದ್ದೆ. ಫಸ್ಟ್ ಸಲ ಬಂದಾಗ ಬೈಕಲ್ಲಿ ಸುಮ್ಮನೆ ಅಂದರೆ ಫ್ರೆಂಡ್ಸ್ಗಳ ಜೊತೆ ಬಂದಾಗ ಇಲ್ಲಿ ಈ ರೋಡಲ್ಲಿ ನಾನು ಬೈಕ್ ಓಡಿಸ್ಬೇಕು ಅಂತ ಬಂದ್ಕೊಂಡಿದ್ದೆ. ಈಗ ಕಾರ್ ಓಡಿಸ್ಬೇಕು ಅಂತ ಹೇಳಿದ್ದೆ. ಈಗ ಅದು ನಿಜ ಆಗೋಯ್ತು ಅಷ್ಟೇ. ಇಷ್ಟೇ ಲೈಫ್. ನಾವೇನು ಅನ್ಕೋತೀವೋ ಅದೇ ರಿಪೀಟ್ ಆಗುತ್ತೆ ಲೈಫಲ್ಲಿ, ಅಲ್ವಾ? ನೆಕ್ಸ್ಟ್ ಜಡ್ಜ್ ಆಗಿ ಮುಂದೆ ಬೋರ್ಡ್ ಬರುತ್ತಲ್ಲ ಕೆಂಪು ಕಲರ್, ಅದ್ರಲ್ಲಿ ಬನ್ನಿ, ಅಲ್ವಾ? ಒಳ್ಳೆ ಚಾಲೆಂಜ್ ಕೊಟ್ಟಿದ್ದೀಯಾ, ಕೊಡು. ಥ್ಯಾಂಕ್ ಯು, ಕೊಡು. ಎಲ್ಲರೊಳಗೆ ಒಂದಾಗೋ ಮಂಕುತಿಮ್ಮ ಅಂತ. ಆಗುಂಬೆನ ನೋಡೋಕ್ಕೆ ಉತ್ತರ ಕರ್ನಾಟಕದಿಂದ ಹಿಡಿದು ಕರ್ನಾಟಕದ ಪ್ರತಿ ಭಾಗಗಳಿಂದಲೂ ಕೂಡ ಜನಗಳು ನೋಡಿ ಎಷ್ಟೊಂದು ಜನ ಬಂದವ್ರೆ ಅಂತ. ಈಗ ಎಕ್ಸಾಕ್ಟಾಗಿ ಎಲ್ಲಿದ್ದೀನಿ ಅಂತಂದರೆ, ಈ ಪೊಲೀಸ್ ಚೌಕಿ ಇದೆಯಲ್ಲ, ಈ ಚೌಕಿ ಹತ್ರ ನಮ್ಮ ಕಾಳನ್ನು ನಿಲ್ಲಿಸ್ಬಿಟ್ಟು ಆಗುಂಬೆ ವಲಯದ ಇಲ್ಲೊಂದು ಬೋಟಿಂಗ್ ಇದೆ ಸಣ್ಣದಾಗಿ. ಸೊ ಬೋಟಿಂಗ್ ಫೀಸ್ 100 ರೂಪಾಯಿ ಇರುತ್ತೆ, ಎಂಟ್ರಿ ಫೀಸ್ 5 ರೂಪಾಯಿ ಇರುತ್ತೆ.
ಅದನ್ನು ಕೊಟ್ಬಿಟ್ಟಿಲ್ಲ ಒಳಗಡೆ ಬರ್ತಾ ಇದ್ದಂಗೆ ನಮ್ಗೆ ಈ ಥರ ಛತ್ರಿ ಕಾಣಕ್ಕೆ ಸಿಗುತ್ತೆ. ಇಲ್ಲಿಗೆ ಯಾಕೆ ಬರಬೇಕು ಅಂತ ಹೇಳೋದಾದರೆ ಈಗ ಒಂದು ಸಣ್ಣ ಟ್ರಿಪ್ ಮಾಡಿರ್ತೀವಿ, ಅದರಲ್ಲಿ ನನ್ನಷ್ಟು ತಪ್ಪದೆ ಒಂದು ಮೀನಿದೆ ಇಲ್ಲಿ. ಎಲ್ಲಿ ನನ್ನಷ್ಟು ತಪ್ಪದೆ ಇಲ್ಲಿ ಅಲ್ಲಿ ಅಲ್ಲೈತೆ ನೋಡಿ, ಇಲ್ಲಿ ಅದು ನೋಡಿ. ಅದು ಅಯ್ಯೋ ಅದ್ಯಾವುದು ಅದು ಅಷ್ಟೊಂದು ಉದ್ದ ಐತೆ. ದೊಡ್ಡ ಇದೆ ಇದು ಇವರೇ ತಂದು ಬಿಟ್ಟಿರೋದಲ್ವಾ? ದೇವಸ್ಥಾನ ಇದೆಯಾ? ಯಾವ ದೇವಸ್ಥಾನ ಬೈ ಇದು? ಚೌಡೇಶ್ವರಮ್ಮ ಕಾಪಾಡಮ್ಮ. ಬೋಟಿಂಗು ಇದೆ ಅಲ್ವಾ? ಬೋಟಿಂಗ್ 100 ರೂಪಾಯಿ ಕೊಟ್ಬಿಟ್ರೆ ಒಂದು ಬೋಟಿಂಗ್ ಆಗುತ್ತೆ. ಬಟ್ ಇಷ್ಟೊತ್ತು ಮೇಲೆ ಆಗಲ್ಲ ಅಲ್ವಾ? ಟೈಮ್ ಆಗೋಯ್ತಲ್ಲ. ಉಯ್ ಕಲರ್ ಮೀನು ಇದೆ ಅಲ್ವಾ ಬೈ? ಓ, ಇಲ್ಲಿ ಫುಡ್ ತೊಗೊಂಡು ಬಂದರೆ ಫುಡ್ ಹಾಕ್ಬೋದು. ವಾವ್, ಎಷ್ಟು ಪೀಸ್ಫುಲ್ ಆಗಿದಾವಲ್ಲ. ಅಣ್ಣನ ಸ್ಥಾನದಲ್ಲಿ ನಾನು ಸಡನ್ನಾಗಿ ಶಾಕ್ ಆಗ್ಬಿಟ್ಟೆ. ಅದ್ರದ್ದು ರಿಫ್ಲೆಕ್ಟಲ್ಲಿ ಇತ್ತಲ್ಲ ಅಷ್ಟು ದೊಡ್ಡ ಮೀನು ಅಂತ, ಕೆಂಪು ಕಲರ್ ಇತ್ತಲ್ಲ. ಅಂತ ಹೇಳಿ. ಹೌದಾ? ಹಾವು ನೋಡಿ, ಹಾವು ಹಿಂಗೆ ಬರ್ತಾ ಇರುತ್ತೆ. ಅಂದರೆ ನೀರಾವಲ್ಲ, ನೀರೊಳ್ಳೆ ಅದೇನು ಕಚ್ಚಿದ್ರೆ ಏನಾಗಲ್ಲ. ಹೌದಾ? ನೀರಲ್ಲಿರೋದು ನಾನ್ ವೆನಮಸ್ ಇರುತ್ತೆ ಕೆಲವೊಂದು. ವೆನಮಸ್ಸಿ ನೀರೊಳಗೆ ಹೋಗುತ್ತೆ. ಅದೇ ಅದಕ್ಕೆ ಹೇಳಿದ ಕೆಲವೊಂದು ಅನ್ನೋದೊಂದು ವರ್ಡನ್ನು ಸೇರಿಸ್ತೆ ಗೊತ್ತಾ, ಅದಕ್ಕೆ ಸೇರಿಸ್ಬಿಟ್ಟೆ ನಾನು. ಆಮೇಲೆ ನನ್ನ ಮಾತು ಕೇಳ್ಕೊಂಡು ನಾನ್ ವೆನಮಸ್ಲೇ ಎಲ್ಲ ಆಗ್ತಿದ್ರೆ ಆ ಪಾತಲ್ಲಿ ಹೋದ್ರೆ ತುಂಬ ಮಲ್ಬಾರ್ಪಿಟ್ ವೈಪರ್ಸು ಅದು ಹೋಗ್ಬೋದು. ಆ ಪಾತಲ್ಲಿ ಆ ಪಾತಲ್ಲಿ ಯಾವಾಗ ಹೋಗ್ಬೋದು? ನಾವು ಬರಲ್ಲ. ನಡ್ರಿ ಹೋಗಿ ಬರೋಣ. ನೀವು ನೈಟ್ ಅರ್ಪಿಂಗ್ ಕರ್ಕೊಂಡು ಹೋಯ್ತಾ ಬನ್ನಿ ಸರ್. ಅಲ್ಲಿ ಅರ್ಪಿಂಗ್ ಎಲ್ಲ ಬೇಡ ನನಗೂ. ಆ ಒಂದು ಭಯ. ಮತ್ತೆ ಏನಕ್ಕೆ ಹೇಳಿದ್ರಿ? ಮತ್ತೆ ಸುಮ್ಮನೆ ಇಲ್ಲಿ ಬೆಳಕಿದೆಯಲ್ಲ, ಅಟ್ಲೀಸ್ಟ್ ಕಣ್ಣಕ್ಕೆ ಕಾಣಿಸುತ್ತೆ, ಓಡ್ ಬರ್ಬೋದು ಅನ್ನೋ ನಂಬಿಕೆಗೆ ಹೇಳಿದ್ದಷ್ಟೇ. ಓಹೋ ಜಿಗಣೆ ಇರಲ್ಲ ತಾನೇ, ಹಾವು ಬೇಕಾದ್ರೆ ಇರಲಿ, ಜಿಗಣೆ ಇರಬಾರ್ದಷ್ಟೇ. ಅದೇನು ಬೈ ಅದು ಅಷ್ಟೊಂದು ದೊಡ್ಡದಾಗಿದೆ ಅದು ಆ ಮೀನು. ನೋಡಿ ನೋಡಿ ಇಲ್ಲಿ ಎಷ್ಟು ಮೀನುಗಳು. ಅಯ್ಯೋ ವೈಟ್ ಕಲರ್ ಮೀನಿದೆ ನೋಡಿ ಅಲ್ಲೊಂದು. ಅದೊಂಥರ ಮುದ್ದಾಗಿ ಬರ್ತಾಯಿದೆ, ಹೆಲಿಕಾಪ್ಟರ್ ಬಂದಂಗೆ. ಆ್ಯಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಾ ಪೊಲೀಸ್ ಡಿಪಾರ್ಟ್ಮೆಂಟಾ? ಫಾರೆಸ್ಟ್ ಡಿಪಾರ್ಟ್ಮೆಂಟು 1920 ಸ್ಥಾಪನೆ ಆಗಿರೋದು, ಸ್ವಾತಂತ್ರ್ಯ ಪೂರ್ವದಲ್ಲಿ. ಸಗದಾಗಿದೆ. ಒಳಗೆ ಅಡುಗೆ ಮನೆಯೂ ಇದೆಯಾ? ಅಡುಗೆ ಮನೆ ಇಲ್ಲ, ಅಂದರೆ ಮಲ್ಕೊಳ್ಳೋಕ್ಕೆ ರೆಸ್ಟ್ ರೂಮ್ ಅವೆಲ್ಲ ಇದೆ. ಮಾಡ್ಕೊಳ್ಳಿ, ಒಳ್ಳೆಯದು. ಚೆಕ್ ಮಾಡ್ತಾರ ಇನ್ಫಾರ್ಮೇಶನ್. ಅಂದರೆ ಪೊಲೀಸ್ ಚೌಕಿ, ಅರಣ್ಯ ಚೌಕಿ ಎರಡೂ? ಟಾಪ್ ಎಂಡ್ ಏನು? ಇದು ಅರಣ್ಯ, ಕೆಳಗಡೆ ಫಾರೆಸ್ಟ್ ಪೊಲೀಸ್ ಇದೆ. ಓ, ಇದು ಜಸ್ಟ್ ಅರಣ್ಯ ಮಾತ್ರ? ಅಂದರೆ ಅದೆಷ್ಟು ಯಾವುದು? ಜಾಸ್ತಿ ಆ್ಯಕ್ಚುಲಿ ಇವಾಗ ಆಗುಂಬೆನಲ್ಲಿ ನನ್ನ ಹಳೆಯ ಸಬ್ಸ್ಕ್ರೈಬರ್ ಇವರು ಗಿರೀಶ್ ಅಂತ. ಸೊ ಅವರು ಹೋಟ್ಲಿಗೆ ಹತ್ರ ನಾನು ವರ್ಷ ಇಲ್ಲಿಗೆ ಬಂದಾಗ ಬರ್ತೀನಿ. ನಮಸ್ಕಾರ ಗಿರೀಶ್ ಬಾಯ್, ಒಂದು ಸ್ಟಿಕ್ಕರ್ ಅಂಟಿಸ್ಬಿಡ್ತೀನಿ ನಾನು ಬಂದಿದ್ದೆ ಅಂತ. ಎಲ್ಲಿ ಅಂಟಿಸೋಣ? ಎಲ್ಲಿ? ಇದ್ರಲ್ಲ ಬೈ. ಆ್ಯಕ್ಚುಲಿ ಗಿರೀಶ್ ಅವರು ನನ್ನ ಹಳೆಯ ಸಬ್ಸ್ಕ್ರೈಬರು. ಯಾವಾಗಿಂದ ನೋಡ್ತಿದ್ರಿ? ಪಲ್ಸರ್ ಇದ್ದಾಗಿಂದನಾ ಅಥವಾ ನೋಡ್ತಾ ಇದ್ರಿ? ಸೊ ನಾನು ಒಂದು ಸಲ ಬಂದಾಗ ಇವ್ರನ್ನ ಭೇಟಿ ಮಾಡಿ ಹೋಗಿದ್ದೆ. ಸೊ ಹಂಗಾಗಿ ಈಗಲೂ ಇಲ್ಲಿ ಬಂದು ಇವ್ರನ್ನ 2ನೇ ಸಲ ಬಂದು ಮೀಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಗಿರೀಶ್ ಬೈ. ಸಿಗೋಣ ಹಾಗಾದರೆ. ಬಾಯ್. ಓಕೆ ಬಾಯ್. ಥ್ಯಾಂಕ್ ಯು. ನೀವು ತೀರ್ಥಹಳ್ಳಿ ಅಲ್ಲ? ತೀರ್ಥಹಳ್ಳಿ. ಓಕೆ, ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀನಿ ಮಂಗಳೂರಿಂದ. ಓಕೆ, ಸೂಪರ್. ತುಂಬ ಖುಷಿ ಆಯ್ತು ನಿಮಗೆ. ಥ್ಯಾಂಕ್ ಯು. ಎಸ್. ಆ್ಯಕ್ಚುಲಿ ಎಲ್ಲನೂ ಮುಗಿಸ್ಕೊಂಡು ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ಹಿಂಗಾರ ಅನ್ನೋ ಒಂದು ಸ್ಟೇನಲ್ಲಿದ್ದೀವಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ? ಇದನ್ನು ಬೆಳಗ್ಗೆ ತೋರಿಸ್ತೀನಿ ನಾನು ನಿಮಗೆ. ಸೊ ನಮ್ಮ ಕಾಳನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಬಟ್ ಸಿಕ್ಕಾಬಟ್ಟೆ ಮಳೆ. ಏನಿದೆ ಮಳೆ ಇದ್ದಕ್ಕಿದ್ದಂಗೆ? ನಾನು ಬಂದರೆ ಅಂತಂದ್ರೆ ಆಗುಂಬೆ ಅಲ್ವಾ? ಎಂಥ ಡೈಲಾಗ್ ಹೊಡೆದ್ರೆ ಇವರು, ಸಖತ್ತಾಗಿ ಹೇಳಿದ್ರು. ಸೊ ಇಲ್ಲೊಂದು ಕಾಳ ನೋಡಿ, ಇಲ್ಲಿ ಕರಿಕಾಳ. ಊಟ ರೆಡಿ ಇದೆ. ಅಲ್ಲಿ ಹೋಗೋಣ. ತಿಂಡಿ ಜಿಮ್ ಅಂತ ಮಲಗೋಣ. ಎಲ್ಲಿ? ಈ ಸೈಡಲ್ಲಿ ಎಲ್ಲಿದೆ? ಇಲ್ಲ ನಿಮ್ದೇ ಬೇರೆ, ಅವ್ರದ್ದೇ. ಯಾಕೆ ಸರ್ ನಿದ್ದೆ ಫುಲ್? ಮಲ್ಕೊಂಡಿದ್ದ ಅವ್ನು ಎಬ್ಬಿಸ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟು ಊಟ ಮಾಡಿ ಮಲ್ಕೊಳ್ಳಿ ಅಂತ ಅಷ್ಟೇ. ಹೋಗ್ಬೇಕಾ? ನಂಬರ್ ರೆಡಿ ಇದ್ದಾರೆ. ಹೋಗೋಣ. ಎಲ್ಲಿಗಾರ ಹೋಗ್ಬೇಕು ಅಂದ್ರೆ ನಾನು ಏನು ತೆಗಿಯಲ್ಲ, ಹಂಗೆ ಇರ್ತೀನಿ. ಹೋಗ್ರಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವು ಹೋಗ್ರಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀನ್ ಬರಲ್ವಾ? ಕಾರಿಂದ ಇಳಿಯೋದು ಬೇಡ, ಹಂಗೆ ಕಾರಲ್ಲೇ ಕುತ್ಕೊಂಡು ಹೋಗೋಣ. ಸುಮ್ಮನೆ ಹಂಗಾದ್ರೂ ಹೋಗೋಣ ಅಲ್ವಾ? ರೋಡ್ ಕ್ರಾಸಿಂಗ್ ಮಾಡಿ. ಎಲ್ಲಿ ಇವನ್ ಬಿಡಂಗಿಲ್ಲ ಅಂದ್ರೆ ಕಟ್ ಮಾಡಿ ಹಂಗೆ ಸುಮ್ನೆ ದಾರಿ ಹೋಗ್ತಾ ಇರೋದು ಸಫಾರಿಗೆ ಹೋಗ್ತೀವಲ್ಲ ಆ ಥರ ಹೋಗೋದು ಅದೇನ್ ಸಿಗತ್ತೆ ಹೋಗೋಣ. ಓಡು 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 ಓಡು. ಆಗುಂಬೆಲಿದ್ದೀವಿ.
ಮಳೆಯಲ್ಲಿ ಅದು ಅಕ್ಕಿ ರೊಟ್ಟಿ ಹೆಸರು ಕಾಳು ಆಮೇಲೆ ಅದಕ್ಕೆ ಇದು ಕೊಬ್ಬರಿ ಹುಳ್ಕೊಬ್ಬರಿ ಚಟ್ನಿ ಕೊಬ್ಬರಿ ಇದು ಕೆಸಿನ ಸೊಪ್ಪು ಹಾಂ ಕೆಸುವು ಸೊಪ್ಪು ಕೆಸಿನ ಸೊಪ್ಪು ಇದು ಪನ್ನೀರ್ ಚಿಲ್ಲಿ ಹಾಂ ಬೇಡ ಪನ್ನೀರ್ ಚಿಲ್ಲಿ ಸೂಪರ್. ಇದು ಬೆಂಡಿ ಫ್ರೈ ಇದು ರೈಸ್ ವೈಟ್ ರೈಸ್ ಇದು ಇಲ್ಲಿ ರಸಂ ರಸಂ. ನಾನ್ ವೆಜ್ ಹೇಳ್ತೀರಾ ಇಲ್ಲ ಒಂದು ಹಾಕು ಸಾಕು ನನಗೆ ಒಂದೇ ಒಂದು ರೊಟ್ಟಿ ಹಾಕು ನೀವು ಬಿಟ್ರೆ ನನ್ನನ್ನು ಇಲ್ಲೇ ಮಾರ್ಬಿಟ್ಟು ಹೊಂಟೈತೀಯ ಕಣಲ್ಲ ಹಾಂ ಮಾರ್ಬಿಟ್ಟು ಹೊಂಟೈತೀಯ ಬಿಟ್ರೆ ವೆರೈಟಿ ನೋಡಿ ಚೆನ್ನಾಗಿದೆ ಎಲ್ಲ ಹೆಲ್ತಿ ಫುಡ್ಸೇ ಅಲ್ವಾ ಎಲ್ಲ ಹೆಲ್ತಿ ಫುಡ್ ಇದ್ದಾವೆ ನನಗೆ ಆ್ಯಕ್ಚುಲಿ ಈ ರೈಸ್ ಸಿಕ್ಕಾಪಟ್ಟೆ ಇಷ್ಟ ಬೈ ಇಲ್ಲಿ ಲೋಕಲ್ ರೈಸ್ ಅಲ್ವಾ ಇಲ್ಲೇ ಬೆಳೆದಿರೋ ರೈಸ್ ಐಟಿನಾ ಅಂದರೆ ಅದು ತಳಿನಾ ಪಾಲಿಶ್ ಕಡಿಮೆ ಪಾಲಿಶ್ ಕಡಿಮೆ ಹಾಗಾಗಿ ಬಟ್ ಪಾಲಿಶ್ ಮಾಡಿರ್ತಾರಾ ಹಾಂ ಬಟ್ ಕೆಂಪೆ ಇದ್ರೆ ಚೆನ್ನಾಗಿರುತ್ತಲ್ವಾ ನಾನ್ ವೆಜ್ನು ಇದೆ ಚಿಕನ್ನಾ ಚಿಕನ್ನು ಇದು ಎಗ್ ಕರಿ ಓಕೆ ಮನೆ ಫೀಲ್ ಅಂತ ಅದು ಫುಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಮನೆ ಫೀಲ್ ಅಂತ ಬೈ ನನಗೆ ಆ್ಯಕ್ಚುಲಿ ಕೆಸುಗೊಂದು ರಸ ಸಿಕ್ಕಾಪಟ್ಟೆ ಇಷ್ಟ ಇರ್ಬೇಕಾ ಹೌದು ಸರ್ ಹೌದು ನೀವು ಎಲ್ಲಿರೋ ಬೆಂಗಳೂರಾ ನೋಡಿದ್ದೀನಿ ಅದಕ್ಕೆ ಹಾಗಾಗಿ ಆಗಿಂದ ಅನ್ಕೋತಾ ಇದ್ದೆ ನೋಡಿದ್ದೀನಿ. ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ನವೀನ್ ಅಂತ. ನವೀನ್ ಬೆಂಗಳೂರಿಂದನಾ ನಮ್ಮದು ಪ್ರಾಪರ್ ಗೌರಿಬಿದನೂರು, ಓಕೆ ತುಮಕೂರು ಡ್ಯೂಟಿ. ಈಗ ಸರ್ ನೀವು ಬಂದಿದ್ದು ಉದ್ದೇಶ ಟೂರಿಸಮ್ಮಾ ಅಥವಾ ಲೈಕ್ ಅದು ಸಂಶೋಧನೆ ಆ ಥರ ಏನಾದರೂ ಇಲ್ಲ ಸರ್ ಟೂರಿಸಮ್ಮೇ